ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಒಂದು 3 days ವ್ಲಾಗ್ಸ್ ಮಾಡಿಲ್ಲ. ಯಾಕೆ ಅಂದ್ರೆ ದಾವಣಗೆರೆಯಲ್ಲಿ ದುಗ್ಗಮ್ಮನ ಜಾತ್ರೆ ಇತ್ತು. ತುಂಬಾ ಜನ ಕೇಳ್ತಾ ಇರ್ತೀರಾ ನೀವು ಯಾವ ಊರು ಅಂತೇಳಿ. ಹಾಗೆ ನನ್ನ ತುಂಬಾ ಜನ ಬೆಂಗಳೂರಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದ್ದೀರಿ. ಸೊ ಇಲ್ಲ, ನಂದು ದಾವಣಗೆರೆ, ಕರ್ನಾಟಕದ ಸೆಂಟರ್ ಆಫ್ ಸಿಟಿ. ಸೊ ಸಿಟಿಲೇ ಇರೋದು, ಇಲ್ಲೂ ಕೂಡ ಅಷ್ಟೇ ಸಿಟಿಲೇ ಇರೋದು. ಆ್ಯಂಡ್ ನಿಮ್ಗೆ ಗೊತ್ತಿದೆ ದಾವಣಗೆರೆಯಲ್ಲಿ ದುಗ್ಗಮ್ಮನ ಜಾತ್ರೆ ಎಷ್ಟು ದೊಡ್ಡದಾಗತ್ತೆ ಅಂತ ಹೇಳಿ. ಸೊ ನಮ್ಮ ಮನೇಲಿ ಹಬ್ಬ ಮಾಡಿದ್ದು ಪ್ರತಿ ಸರಿ ನಾವು ಹೆಂಗ್ ಮಾಡ್ತಿದ್ವಿ ಅಂದ್ರೆ ಕುರಿ ಕಡ್ದು ಹಿಂಗೆಲ್ಲ ದೊಡ್ಡದಾಗಿ ಜಾತ್ರೆ ಮಾಡ್ತಿದ್ವಿ, ಹಬ್ಬ ಮಾಡ್ತಿದ್ವಿ, ಎಲ್ಲ ರಿಲೇಷನ್ಸ್ನು ಕರಿತಿದ್ವಿ. ಬಟ್ ಒಂದು 2 years ಇಂದ ಮಾಡ್ತಾ ಇಲ್ಲ. ಹಾಗಾಗಿ ಈ ವರ್ಷ ಕೂಡ ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ. ನಾನು ಮತ್ತೆ ನಮ್ಮ ಮನೆ ಫ್ಯಾಮಿಲಿ, ಅಂದ್ರೆ ನಾನು ಒಂದು 3 ಮಕ್ಕಳು, ನಮ್ಮ ಮನೆಯವರು, ಅಪ್ಪ ಅಮ್ಮ ಇಷ್ಟೇ ಮಾಡಿದ್ದು. ಸೊ ಹಾಗಾಗಿ ನಾನು ಏನು ಶೂಟ್ ಮಾಡಕ್ ಹೋಗ್ಲಿಲ್ಲ. ನಾವೇ ಒಂದು 5 kg ಅಷ್ಟು ಮಟನ್ ತಂದ್ಕೊಂಡು ಮನೇಲಿ ಹಬ್ಬ ಮಾಡಿದ್ವಿ. ಹಾಗೆ ಕೆಲವೊಂದಷ್ಟು ಫ್ಯಾಮಿಲಿಗಳಿಗೆ ವಿಸಿಟ್ ಕೊಡೋದಿತ್ತು, ಅಲ್ಲೆಲ್ಲ ವಿಸಿಟ್ ಕೊಡ್ಕೊಂತ ಅಡ್ಡಾಡೋದೇ ಆಯ್ತು. ಹಾಗಾಗಿ ನಾನು ಯಾವ ವ್ಲಾಗ್ಸ್ ಕೂಡ ಮಾಡಲಿಲ್ಲ, ಸ್ವಲ್ಪ ಫ್ರೀ ಆಗಿದ್ದೆ. ತುಂಬಾ ಆಸೆ ಇತ್ತು ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಲಾಗ್ಸ್ ಮಾಡೋಣ ಅಂತೇಳಿ. ಬಟ್ ಲಾಗ್ಸ್ ಅದೇನೋ ಅನ್ಕಂಫರ್ಟಬಲ್, ನನಗೆ ಯಾವಾಗ ಈ ಅನ್ಕಂಫರ್ಟಬಲ್ ಹೋಗುತ್ತೋ ಗೊತ್ತಾಗ್ತಿಲ್ಲ. ಮನೆ ಬಿಟ್ಟು ಬೇರೆ ಹೊರಗಡೆ ಮಾಡಬೇಕು ಅಂದ್ರೆ ಲಾಗ್ಸ್ನ ಸ್ವಲ್ಪ ಹಿಂದೇಟ್ ಆಗ್ತೀನಿ. ಅದು ಹೋಗ್ಬೇಕು, ಆದಷ್ಟು ಬೇಗ ಹೋಗ್ಬೇಕು. ಸೊ ಮಾಡ್ತಾ ಮಾಡ್ತಾ ಮೇ ಬಿ ಹೋಗ್ಬೋದು ಅಂತ ಅನ್ಕೊಂಡಿದೀನಿ. ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನಿಲ್ಲ ಫ್ರೆಂಡ್ಸ್, ಇವಾಗ ಹಬ್ಬ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು. ಜಸ್ಟ್ ಬಂದಿದ್ದು, ಬಂದೊಂದು 1/4 ಗಂಟೆ ಆಗಿದೆ. ಇವಾಗ 11:15 ಆಗಿದೆ. ಅಮ್ಮ ಬೆಳಗ್ಗೆನೇ ಎದ್ದು ಇನ್ನೇನು ಇವರು ಹೊರಡ್ತಾರೆ ಅಂತೇಳಿ ಮುದ್ದೆ ಮಾಡಿದ್ರು. ಮಟನ್ ಸಾರು ಇವತ್ತಿಗೂ ಇತ್ತು. ಹಬ್ಬ ಅಂದ್ರೆ ಹಿಂಗೆ, ದುಗ್ಗಮ್ಮನ ಹಬ್ಬ ಅಂತಂದ್ರೆ ಮಟನ್ ಸಾರು ಒಂದೇ ದಿನಕ್ಕೆ ಖಾಲಿ ಆಗಲ್ಲ. ಅದು ಹಂಗೆ ಕುದ್ದು ಕ್ವಾಂಟಿಟಿ ಕಡಿಮೆ ಆಗ್ತಾ ಖಾಲಿ ಆಗುತ್ತೆ ಎಲ್ಲರೂ ಮನೇಲೂ ಹಂಗೆ. ಬಟ್ ಮೋಸ್ಟ್ ಬ್ಯೂಟಿಫುಲ್ ಜಾತ್ರೆ, ಸಕ್ಕದಿರುತ್ತೆ. ಮೇ ಬಿ ನಮ್ಗೆ ಏನ್ ಪ್ಲಾನ್ ಇದೆ ಅಂತಂದ್ರೆ ಇವತ್ತು ಅಥವಾ ನಾಳೆ ದೇವಸ್ಥಾನಕ್ಕೆ ಮತ್ತೆ ಜಾತ್ರೆಗೆ ಹೋಗೋ ಪ್ಲಾನ್ ಇದೆ. ಮೇ ಬಿ ಇಲ್ಲಿಂದ ಹೊರಟ್ರೆ ನಾನು ಜಯಂತ್ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತಿದೀವಿ. ಅವಾಗ ಬೇಕಿದ್ರೆ ನಾನು ಶೂಟ್ ಮಾಡ್ತೀನಿ. ಇನ್ ಬರೋವಾಗ ಇವತ್ತು ಬೆಳಗ್ಗೆನೆ ಪಾಪುಗೆ ನೀರ್ ಹಾಕೊಂಡ್ ಬಂದೆ. ಇನ್ನೇನ್ ಸ್ನಾನ ಮಾಡಿಸೋದು, ಮತ್ತೆ ಅಲ್ಲಿಂದ ಇಲ್ಲಿ ಬರ್ಬೇಕು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಬರೋವಾಗ್ಲೇ ಸ್ನಾನ ಮಾಡಿಸ್ಕೊಂಡ್ ಬಂದೆ. ಅಣ್ಣ ತಂಗಿ ಇಬ್ರು ಫುಲ್ ಆಟ ಆಡ್ತಾ ಇದ್ದಾರೆ, ತೋರಿಸ್ತೀನಿ. ಫುಲ್ ಕಚಾಟಿ ಮಾಡ್ಕೊಂಡ್ ಬಂದ ತಕ್ಷಣ ಏನಿಲ್ಲ, ಅಲ್ಲೇ ಊಟ ಮಾಡಿಸ್ಕೊಂಡ್ ಬಂದಿದ್ದೆ ಮುದ್ದೆನ. ಇವಾಗ ಅವ್ರಿಗೋಸ್ಕರ ಬೇಗ ಅಡಿಗೆ ಮಾಡ್ಬೇಕು. ಏನ್ ನೋಡ್ತಿದ್ದೀರಾ? ಸೊ ನನ್ನ ಮಗ ನೋಡ್ಕೊಂತ ಕುತ್ಕೊಂಡಿದ್ದಾರೆ. ಸೊ ಬಂದ ತಕ್ಷಣ ಯಾಕೋ ಸ್ವಲ್ಪ ಟೈರ್ಡ್ ಅನ್ಸಿತ್ತು, ಕುತ್ಕೊಂಡೆ ರೆಸ್ಟ್ ಮಾಡಿದೆ. ಮತ್ತೆ ಇನ್ನೇನು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ಕೋಬೇಕು, ಮನೆಯಲ್ಲಿ ಕೆಲಸ ಮಾಡ್ಕೋಬೇಕು. 1-2 ದಿನ ಇಲ್ಲ ಅಂತಂದ್ರೆ ಅದೇನೋ ಮನೆಯೆಲ್ಲ ಧೂಳು ಅನ್ನಿಸ್ತಾ ಇರುತ್ತೆ ನನಗೆ. ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂತ ಕೆಲಸ ಮಾಡ್ಕೋಬೇಕು. ಅಪ್ಪು ಇಲ್ಲಿ ಮಲಗಿದಾಳೆ, ಆರಾಮಾಗಿ ಗಾಳಿಗೆ ಹಾಕಿದ್ದೀನಿ. ತುಂಬಾ ಸಮ್ಮರ್ ಇದೆ, ಸಕ್ಕತ್ ಶೆಕೆ, ನಮ್ಗೆ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಮಕ್ಕಳು ಸ್ವಲ್ಪ ಇರಿಟೇಷನ್ ಮಾಡ್ಕೊತಾರೆ, ರ್ಯಾಷಸ್ ಮಾಡ್ಕೊತಾರೆ. ತುಂಬ ಜನ ಕೇಳ್ತಾ ಇರ್ತೀರಿ ಫ್ಯಾನ್ಗೆ ಹಾಕ್ತೀರಾ 5 ತಿಂಗಳು ಹಂಗೆ ಹಿಂಗೆ ಅಂತೇಳಿ. ಸೊ ಹುಟ್ಟಿದಾಗ್ಲಿಂದಾನೇ ಇವಾಗಿನ ಮಕ್ಕಳು ಫ್ಯಾನಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಅದು ಹಂಗಿದೆ ಜನ್ರೇಷನ್, ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಇವಳಿಗೆ 1.5 ತಿಂಗಳಿಂದ ಅಭ್ಯಾಸ ಮಾಡಿಸಿದ್ದೀನಿ. 1.5 ತಿಂಗಳವರೆಗೂ ಫ್ಯಾನಲ್ಲೇ ಏನು ಮಲ್ಕೊಂಡಿರಲಿಲ್ಲ. ಸೊ ಇವಾಗ ಮಲ್ಕೊತಾ ಇರೋದು. ಆ್ಯಂಡ್ ಇಲ್ಲಿ ನೋಡಿ ಇವ್ರದ್ದು ಹಬ್ಬ, ಇವರೆಲ್ಲ ಹಬ್ಬ ಮಾಡ್ತಿದ್ದಾರೆ. ನಾನು ಇನ್ನೂ ಎಲ್ಲ ಹಾಗೆ ಇಟ್ಟಿದ್ದೀನಿ, ಫುಲ್ ಕ್ಲೀನ್ ಮಾಡ್ಕೋಬೇಕು. ಹೋಗೋ ಬರದಲ್ಲಿ ಕೆಲವೊಂದಷ್ಟು ಸಾಮಾನುಗಳನ್ನ ಹಾಗೆ ಇಟ್ಟಿದ್ದೆ. ಇವಾಗ ಇನ್ನೂ ಬಂದಿದ್ದೀವಿ ಅಷ್ಟೇ, ನಂದೇನು ಕೆಲಸ ಸ್ಟಾರ್ಟ್ ಆಗಿಲ್ಲ. ಇವ್ರದ್ದು ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಚಿಟಿ ಅದು ಬಿಚ್ಚಮ್ಮ, ಕೋಟ್ ಅದು ನಿಂದೆಲ್ಲ ತಂಗಿದು. ಅವನಿಗೆ ಕೋಟ್ಗಳು ಹಾಕೊಳ್ಬೇಕು ಅಂದರೆ ತುಂಬ ಇಷ್ಟ ಅಲ್ಲ ಚಿಟಿ? ನೆಕ್ಸ್ಟ್ ಯುಗಾದಿ ಹಬ್ಬ ಬರ್ತಿದ್ದಲ್ಲ, ಆಲ್ರೆಡಿ ಬುಕ್ ಮಾಡೋಕ್ಕೆ ಕೆಲವೊಂದಷ್ಟು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಮಕ್ಕಳಿಗೋಸ್ಕರ. ಮಾಡಬೇಕು. 4 ಜನಕ್ಕೂ ಮಾಡಬೇಕು. ಚಿಟ್ಟಿ ಮತ್ತು ಮಿಟ್ಟು ಮತ್ತು ಮಿಂಚು ಮತ್ತು ಬುಜ್ಜಿ ಯಾರು ಅಂತ ಕೇಳ್ತಾ ಇದ್ದೀರಿ ತುಂಬ ಜನ. ಅಕ್ಕನ ಮಗ. ಆಲ್ಮೋಸ್ಟ್ ಅವಾಗವಾಗ ಡಾಗ್ಸಲ್ಲಿ ಕಾಣಿಸ್ತಾನೆ. ಬಟ್ ಅವ್ನು ಸಕ್ಕ ತರಲೆ ಮಾಡಬೇಕು ಅಂದರೆ ಇಡೀ ಒಂದು ಬ್ಲಾಗ್ ಕೂಡ ಆಗಲ್ಲ, ಅಷ್ಟು ತರಲೆ. ಅಡುಗೆ ಮನೇಲಂತರೂ ಕಿಟಕಿ ಓಪನ್ ಇದೆ ಅಂದರೆ ಫುಲ್ ಧೂಳು ನಾನು ಬರೋದ್ರೊಳಗಡೆ. ಆ್ಯಕ್ಚುಲಿ ಇವಾಗ ಸೋಮವಾರ ಹೋಗಿದ್ದು, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 days ಆಯಿತು ಅಂತಲೇ ಅನ್ನಿಸ್ತಿಲ್ಲ. ಬಟ್ ಫ್ಯಾಮಿಲಿ ಟೈಮ್ ಸಕ್ಕತ್ತಾಯಿತು, ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿದ್ದು. ಹಾಗೆ ಅತ್ತೆ ಮನೆ ಕೇಳ್ತಾ ಇರ್ತೀರಲ್ಲ ತುಂಬ ಜನ, ಅತ್ತೆ ಮನೆ ಕಡೆ ಕೂಡ ಹೋಗಿ ಬಂದ್ವಿ. ತುಂಬ ಇಷ್ಟ ಆಯ್ತು ಅಲ್ಲಿ. ಏನೋ ಎಲ್ಲ ಟೈಮಲ್ಲಿ ಹೋಗೋದಕ್ಕಿಂತ ಆ್ಯಕ್ಚುಲಿ ಈ ಇಯರ್ ಇವಾಗ ಏನು ಹೋಗಿ ಬಂದ್ವಿ, ತುಂಬ ಖುಷಿ ಸಿಕ್ತು. ಜಯಂತಿಗೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ, ರಾತ್ರಿ ಅಲ್ಲೇ ಉಳ್ಕೊಳ್ಳೋಣ ಅಂತ ಅನ್ಕೊತಾ ಇದ್ರು. ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಇತ್ತು ಅಂತೇಳಿ ಹೋಗೋಣ ಬಾ, ಇನ್ನೇನು ಮಕ್ಕಳು ಅದರಲ್ಲೂ ಮಿಟ್ಟು ಹಾಲು ಕುಡಿದೆ ಮಲ್ಕೊಳ್ಳೋಣ, ನಿಪ್ಪಲ್ ಬೇಕೇ ಬೇಕು. ಮತ್ತು ಪಾಪು ಕೂಡ ಹೌದು, ಅವಳು ಒಂದೊಂದ್ಸರಿ 2 ಗಂಟೆ ಮಲಗಿಸ್ತಾಳೆ, 3 ಗಂಟೆ ಮಲಗಿಸ್ತಾಳೆ. ಸೊ ಅಲ್ಲಿ ಅವ್ರಿಗೆ ನಿದ್ದೆಗೆಡ್ಸೋದು ಬೇಡ ಅಂತೇಳಿ ನಾನೇ ಮನೆಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡ್ಬಂದ್ಬಿಟ್ಟೆ. ನಮ್ಮ ಮಾವಂದರು ಅಂದರೆ ಜಯಂತ್ ಅವರು 4th.
ಸೊ 4ನೇ ಮಗ, ಇನ್ನೂ 3 ಜನ ನಮ್ಮ ಮಾವಂದ್ರಿದ್ದಾರೆ. ಅವರೆಲ್ಲ ಒಟ್ಟಾಗಿದ್ರು. ಮತ್ತೆ ನಮ್ಮ ಅಕ್ಕಂದ್ರು, ಸೊ ಅವ್ರವ್ರು ಹೆಂಡ್ತಿರಲ್ವಾ. ಆಮೇಲೆ ಮತ್ತೆ ನಮ್ಮ ಮಾವ ಇಲ್ಲ, ಅತ್ತೆ ಇದ್ದಾರೆ. ಸೊ ಅವರೆಲ್ಲ ಇದ್ದಿದ್ದು ನೋಡಿ ಒಂಥರ ಏನೋ ಬರಕ್ಕೆ ಮನಸ್ಸೇ ಆಗಲ್ಲ. ಕೆಲವೊಂದ್ಸರಿ ನಾವೇನಾದ್ರೂ ಹೋದ್ರೆ ಅಲ್ಲೇ ಕುತ್ಕೊಂಡ್ಬಿಡ್ತೀವಿ. ಅಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮ ಅತ್ತೆ ಬಗ್ಗೆ, ನಿಮ್ಮ ಮಾವನ ಬಗ್ಗೆ, ನಿಮ್ಮ ಅತ್ತೆ ಮನೆಯವ್ರ ಬಗ್ಗೆ ಹೇಳಿ ಅಂತೇಳಿ. ಸೊ ನನಗೆ ಒಂದು ಸುಂದರ ಕುಟುಂಬ ಇದೆ, ಬ್ಯೂಟಿಫುಲ್ಲು. ಬಟ್ ನನಗೇನೋ ಯೂಟ್ಯೂಬ್ ಪರಿಚಯ ಇದೆ, ಬಟ್ ಅವ್ರಿಗೆಲ್ಲ ಯೂಟ್ಯೂಬ್ ಪರಿಚಯ ಇಲ್ಲ. ಹಾಗೆ ವಿತೌಟ್ ಪರ್ಮಿಷನ್ ಅವ್ರನ್ನ ಶೂಟ್ ಮಾಡಬಾರ್ದು. ಮತ್ತು ಅವ್ರು ಕೇಳಿದೆ, ಇವಾಗ ನಮ್ಮ ಮಾವಂದ್ರನ್ನ ತೋರಿಸ್ಬೋದು, ನಮ್ಮ ಅಕ್ಕಂದ್ರನ್ನ ತೋರಿಸ್ಬೇಕು ಅಂತಂದರೆ ಅವ್ರಿಗೆ ಇಷ್ಟ ಇರಬೇಕಲ್ವಾ. ಸೊ ಚಿಕ್ಕದಾಗಿ ಹಾಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಮನೆಗೆ ಹೋಗ್ತೀನಲ್ಲ, ಆವಾಗ ಅಕ್ಕನ ಕೇಳಿ ಮತ್ತು ಅತ್ತೆನ ಕೇಳಿ ಶೂಟ್ ಮಾಡ್ತೀನಿ. ನಮ್ಮತ್ತೆಗೆ ನನ್ನಲ್ಲ, ನಮ್ಮತ್ತೆ ಹಿಂಗೆ ಕ್ಯಾಮ್ರಾ ಪೋಸ್ ಕೊಡುತ್ತೆ ಅಂತಂದರೆ ಕೊಡ್ತಾರೆ, ಬಟ್ ನಮ್ಮತ್ತೆಗೆ ಏನಂತ ಗೊತ್ತಾಗಲ್ಲ ಅಷ್ಟೇ. ಬಟ್ ಸಖತ್ ಇನ್ನೋಸೆಂಟ್, ಕೈಂಡ್ ಹಾರ್ಟೆಡ್ ಪರ್ಸನ್. ಬೆಸ್ಟ್ ಫ್ರೆಂಡ್ ಅಂದರೆ ನಮ್ಮತ್ತೆ ನನಗೆ. ನಾವಿಬ್ಬರು ಕೂತ್ಕೊಂಡ್ವಿ ಅಂದರೆ 12 ಗಂಟೆನೂ ಆಗುತ್ತೆ, 1 ಗಂಟೆನೂ ಆಗುತ್ತೆ. ಅದಕ್ಕೆ ನಮ್ಮ ಮನೆಯವರು ನೀನು ಹೋದಾಗ ಸ್ವಲ್ಪ ಕಡಿಮೆ ಮಾತಾಡು ಅಂತ ಕಳಿಸ್ತಾರೆ. ನೋಡಿ, ಇಷ್ಟು ಮಾತಾಡ್ತೀನಿ ನಿಮ್ಮ ಜೊತೆ ಅಂದ್ರೆ ನಮ್ಮ ಅತ್ತೆ ಜೊತೆ ಇನ್ನೆಷ್ಟು ಮಾತಾಡಲ್ಲ. ನಾವಿಬ್ರು ಕೂತ್ಕೊಂಡ್ರೆ ಮುಗೀತು. ಸೊ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ನಾವಿಬ್ರು. ಸಾಧ್ಯ ಆದರೆ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಹೋಗೋದಿದೆ, ಇನ್ನೇನು ನೆಕ್ಸ್ಟ್ ಇನ್ನೊಂದು 15 ದಿನ ಬಿಟ್ಟು ಮಿಂಚುಗೋಸ್ಕರ ಊರಿಗೆ ಹೋಗ್ಬೇಕು, ನಮ್ಮ ಮನೆ ದೇವತೆಗೆ ಹೋಗ್ಬೇಕು. ಇಲ್ಲಿವರೆಗೂ ನನ್ನನ್ನು ಬದುಕಿಸ್ಕೊಂಡು ಕರ್ಕೊಂಡು ಇಲ್ಲಿವರೆಗೂ ಬರ್ತಾ ಇರೋದೇ ನನ್ನ ಮನೆ ದೇವತೆ. ಸೊ ಆ ದೇವತೆ ಪರಿಚಯ ಕೂಡ ನಿಮಗೆ ಮಾಡಿಸ್ತೀನಿ, ತುಂಬ ಖುಷಿ ಆಗುತ್ತೆ. ಆಮೇಲೆ ಮತ್ತೆ ಮಿಂಚುಗೆ 3 ತಿಂಗಳ ಒಳಗಡೆನೆ ನಾವು ಕಿವಿ ಚುಚ್ಚಿಸ್ತೀವಿ. ಆ್ಯಂಡ್ ಅದಾಗಿದ ತಕ್ಷಣ ಮತ್ತೆ ಬೇರೆ ಬೇರೆ ಏನೇನೋ ಕಾರ್ಯಕ್ರಮಗಳಿದೆ, ನಾನು ಇನ್ನೂ ಎಲ್ಲ ಲೀಸ್ಟ್ ಮಾಡಿ ಇಟ್ಟಿದ್ದೀನಿ, ಒಂದೊಂದೇ ಅದೆಲ್ಲದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಡೆಫಿನೆಟ್ಲಿ. ಹಾಗೆ ಅತ್ತೆ ಮನೆಗೆ ಹೋಗುವಾಗ ಒಂದು ಲಾಗ್ ಮಾಡ್ತೀನಿ. ತುಂಬ ಜನ ಗೊತ್ತು ನನಗೆ ಲಾಗ್ನ ನೋಡೋದಕ್ಕೆ ವೇಟ್ ಮಾಡ್ತಾ ಇದ್ದೀರಿ ಅಂತೇಳಿ. ಇವಾಗ ನೆಕ್ಸ್ಟ್ ಕೆಲಸ ಏನಂದರೆ ಬೇಗ ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನಕ್ಕಿಟ್ಟು ಬೇಳೆ ಸಾರು ಮಾಡ್ಕೊತೀನಿ. ಮಟನ್ ಸಾರು ತಿಂದು ಒಬ್ಬ ದೇವ ಒಂಥರ ನಮಗೇನೋ ಪರವಾಗಿಲ್ಲ, ಇಷ್ಟು ಮಟ್ಟಿಗೆ ಇದ್ದೀವಿ. ಇವಾಗ ಕೆಲವೊಬ್ರಿಗೆ ಹೆಂಗಾಗಿರುತ್ತೆ ಅಂದರೆ ದಾವಣಗೆರೆಯಲ್ಲಿ ಮಟನ್ ಸಾರು ಅಂದ ತಕ್ಷಣ ಬೇಳೆ ಸಾರು ಅಥವಾ ಗುಜ್ಜು ಮುದ್ದೆ ಹೀಗೆ. ನಾವು ಆಲ್ರೆಡಿ ಒಂದು 3 times ಬ್ಯಾಕ್ ಅಂದರೆ 3 ಹಬ್ಬದಿಂದೆ ಒಂದ್ಸರಿ ನಮ್ಮ ಮನೇಲಿ ಕುರಿ ಕಡಿದು ಹಬ್ಬ ಮಾಡಿದಾಗ ಫಸ್ಟ್ನೇ ದಿನ ಏನೋ ನಾನ್ ವೆಜ್ ಎಲ್ಲರೂ ತಿಂದರು. ಬೆಳಗ್ಗೆ ಏನೋ ಸ್ವಲ್ಪ ಬಾಯಿ ಕೆಟ್ಟಿದೆ ಅಂತ ಹೇಳಿ ಕುಟ್ಟೋ ಗೊಜ್ಜು ಮಾಡ್ತಾರೆ ಗೊತ್ತಾ. ಸೊ ಆ ರೀತಿ ಗೊಜ್ಜು ಮಾಡಿದಾಗ ಒಡೆದಾಡ್ಕೊಂಡು ತಿಂದಿದ್ರು ಎಲ್ಲರೂ. ರೊಟ್ಟಿ ಬೇರೆ ಇರುತ್ತೆ, ರೊಟ್ಟಿ ಸಖತ್ ಮಾಡಿಟ್ಟಿರ್ತೀವಿ. ಸೊ ಫುಲ್ ಜಗಳ ಆಡ್ಕೊಂಡು ತಿಂದಿದ್ದು. ಈ ಚಂದಕ್ಕೆ ಯಾಕೆ ಕುರಿ ಕಡಿಬೇಕಿತ್ತು ಅಂತೇಳಿ ಅವಾಗಲಿಂದ ನಮ್ಗೆ ಅನ್ಸಿದ್ದು. ಒಂದು ಟೈಮಿಗೆ ಅಷ್ಟೇ ಅದು ಇಷ್ಟ ಆಗೋದು. ಆಮೇಲೆ ತಲೆ ಚಿಟ್ಟಂದು ಬಿಡುತ್ತೆ, ಬಿಕಾಸ್ ಮಾಡುವಾಗ ಸ್ಮೆಲ್ಗೆನೆ ಆಲ್ರೆಡಿ ಹೊಟ್ಟೆದೆಲ್ಲ ತೊಳಸ್ದಂಗೆ ಆಗ್ತಿರುತ್ತೆ. ನಮ್ಗಂತೂ ಸೇಮ್. ನಾನು ಯಾವಾಗಪ್ಪ ಬೇಳೆ ಸಾರು ಮಾಡ್ಕೊಂಡು ತಿಂತೀನಿ ಅಂತ ಅನಿಸ್ಬಿಟ್ಟಿತ್ತು. ಮನೆಗೆ ಬಂದು ಒಳ್ಳೆ ಬೇಳೆ ಸಾರು ಮಾಡ್ಕೊಂಡು ತಿನ್ಬೇಕು. ಜಾತ್ರೆ ಹೋಗ್ತೀವಲ್ಲ ಮಿಟ್ಟು, ಆಮೇಲೆ ಜಾತ್ರೆ ಹೋಗೋಣ, ಅಲ್ಲಿಗೆ ಹೋಗಿ ತರೋಣ. ಓಕೆ ಡನ್ ಹೇಳು. ಜಾತ್ರೆ ಹೋಗ್ತೀವಲ್ಲ ಅವಾಗ ಎಲ್ಲ ತಗೊಳ್ರಿ ಬಾಲ. ಸೂಪರ್. ನೋಡಿ ಎಲ್ಲ ಬುಕ್ಸ್ ಆ್ಯಕ್ಚುಲಿ ಎಲ್ಲಿರಬೇಕಿತ್ತು ಎಲ್ಲಿದ್ದಾವೆ. ಓದೋಕ್ಕಿಂತ ಆಟನೇ ಜಾಸ್ತಿ ಆಯಿತು, ಬಟ್ ತುಂಬ ಫನ್ ಇರುತ್ತೆ. ಚಿಟಿ ಅದು ಒಂದೊಂದೇ ಹೇಳ್ಕೊಡು ಅವಳಿಗೆ, ಇದು ಏನು ಅಂತೇಳಿ, ಸರಿನಾ? ಇನ್ನು ತುಂಬ ಇದೆ ನೋಡಿ, ಇದೆಲ್ಲ ಹೇಳ್ಕೊಡು. ವೈಲ್ಡ್ ಅನಿಮಲ್ಸ್ ಹೇಳ್ಕೊಡು, ಕಲರ್ಸ್ ಹೇಳ್ಕೊಡು, ಬೇಬಿ ಆಬ್ಜೆಕ್ಟ್ಸ್ ಹೇಳ್ಕೊಡು. ಮತ್ತು ನೋಡಲಿ ಪ್ರಾಣಿಗಳಿದೆಯಲ್ಲ ಅದು, ಇದು ವೆಹಿಕಲ್ಸ್ ಇದೆ ನೋಡು, ಅದು ಇಲ್ಲಿದೆ ನೋಡು, ಟ್ರಾನ್ಸ್ಪೋರ್ಟೇಷನ್ ಅಂತ. ಅದು. ಸೊ ಚಿಟ್ಟಿಗೆ ಆಲ್ರೆಡಿ ನಾನು ಸಣ್ಣದಿದ್ದಾಗಿಂದ ಹೇಳ್ಕೊಟ್ಟು ಅವ್ನು ತುಂಬ ಬೇಗ ಕಲ್ತಿದ್ದಾನೆ. 3 ವರ್ಷಕ್ಕೆ ಆಲ್ರೆಡಿ ಸಂಡೆ ಮಂಡೆ ಹೇಳ್ತಿದ್ದ. ಸುಮ್ಮನೆ ಹೇಳ್ಕೊಡ್ತಾನೆ ಇದ್ವಲ್ಲ, ಹಾಗಾಗಿ ಕಲ್ತಿದ್ದಾನೆ. ಬಿಟ್ಟೋದು ಏನಮ್ಮ? ಸೈಕಲ್. ಇದು ಕಾರು. ಮತ್ತೆ ನೆಕ್ಸ್ಟ್ ತೋರ್ಸು. ನಿಂದ ಕಾರು ನೋಡಿ. ಅಬ್ಬ ಮೈಂಡ್ ಸೆಟ್ ನೋಡಿ ಮಕ್ಕಳದು. ಸೊ ಅವಳಿಗೆ ಕಾರ್ ಬೇಕಂತ. ಅದೇನು? ಕ್ಯಾರವಾನ್ ಅದು. ತಡಿ ನೆಕ್ಸ್ಟ್ ನೋಡೋಣ, ಹೇಳ್ತಾಳೇನೋ. ಇದೇನಮ್ಮ? ಗಾಡಿ. ಇದು ಫ್ಯಾಕ್ಟ್ರಿ. ಇದು ಸ್ಕೂಟಿ. ಇದು ಏನಿದು? ಕಳ್ಳ ಹೇಳ್ಕೊಡ್ತಾನೆ ಮೆಲ್ಲಕ್ಕೆ. ಟ್ರೈನ್. ಓಕೆ, ಆಟಾಡ್ರಿ. ನಾನು ಅನ್ನ ಮಾಡಿ ಸಾರು ಮಾಡ್ತೀನಿ. ಅದಕ್ಕೆ ಮತ್ತೆ ಸಾಂಬಾರಿಗೆ ಇಟ್ಟು ಬಂದೆ, ಬೇಳೆ ಸಾರು ಇಟ್ಟು ಬಂದೆ. ಇದ್ದಾಳೆ ಅವಳು. ಎದ್ದಿದ್ದಕ್ಕೆ ಅವಳು ಒಂದ್ಸರಿ ಫೀಡಿಂಗ್ ಮಾಡಿಸಿ ಇವಾಗ ಹಾಕೊಂಡು ಕೂತ್ಕೊಂಡಿದ್ದೀನಿ. ಇವಾಗ ಬೆಡ್ಶೀಟ್ ಹಾಕಬೇಕು. ಕರೆಂಟ್ ಬೇರೆ ಹೋಗ್ಬಿಡ್ತು. ಯಪ್ಪ, ಈ ಟೈಮಲ್ಲಿ ಕರೆಂಟ್ ಹೋದ್ರೆ ಹೆಂಗಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ಅವಳು ಸ್ವಲ್ಪ ಹೊತ್ತು ಸುಮ್ಮನಿರಲ್ಲ, ಅವಳಿಗೆ ಫುಲ್ ಫ್ಯಾನ್ ಬೇಕೇ ಬೇಕು. ಸಖತ್ ಹೀಟ್ ಇದ್ದಾಳೆ ಇವಳು, ಬೆಬೀತಾಳೆ ಪೂರ್ತಿ. ಅಲ್ಲ
ಅಲ್ಲ ಬೇವುತಿ ಅಲ್ಲ ನೀನು ಅಮ್ಮ ಹೋಗು ಅಂದ್ರೆ ಇಷ್ಟನಾ ನಿನಗೆ ಇಷ್ಟನಾ ಹೆಂಗ್ ಕಾಣಿಸ್ತಿದೀವಲ್ಲ ನಾವಿವತ್ತು ಒಂಥರ ಕೂದಲೆಲ್ಲ ಅಳ್ಕೊಂಡು ಬಿಟ್ಟು ಒಂಥರ ಪಾಪ ಅವಳಿಗೆ ಇನ್ನೊಂದ್ಸರಿ ಹೇರ್ಸ್ ಬಾಚ್ಬೇಕು ನಾನು ಬೆಳಗ್ಗೆನೆ ಬಾಚ್ಕೊಂಡ್ ಬಂದಿದ್ದೆ ಬಟ್ ಪಾಲು ಇಲ್ಲ ಪಪ್ಪ ತಂದು ಕೊಟ್ಟಿಲ್ಲ ಹಂಗೆ ಹೋಯ್ತು ಪಪ್ಪ ನಮ್ಮನ್ನು ಬಿಟ್ಟು ತರ್ತೀನಿ ಮತ್ತೆ ಕಳಿಸ್ತೀನಿ ಅವಳಿಗೆ ಶೆಕೆಗೆ ಹೇರ್ಸ್ ಎಲ್ಲ ಹಂಗೆ ಕಾಣಿಸ್ತಾ ಇದೆ ತುಂಬ ಜನಕ್ಕೆ ಹೇಳ್ತಾ ಇದ್ದೀರಾ ಮಿಟ್ಟು ಹೇರ್ಸ್ ಬಗ್ಗೆ ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ ಅವಳಿಗೆ ಹುಟ್ಟದಾಗಿಂದ ಸ್ವಲ್ಪ ಹೇರ್ಸ್ ಜಾಸ್ತಿ ಇದೆ ಆ್ಯಕ್ಚುಲಿ ಇವಾಗ ಬಿಟ್ಟಿರೋದು 3ನೇ ಸರಿ ಆಲ್ರೆಡಿ 2 ಟೈಮ್ಸ್ ಕಟಿಂಗ್ ಮಾಡಿಸಿದ್ದೀವಿ ಬಟ್ ಅವಳು ಈ ಟೈಮ್ ಮಾತ್ರ ಕಟಿಂಗ್ ಮಾಡಿಸ್ಕೊಳಕ್ಕೆ ಎಷ್ಟೊಂದು ಸರ್ಕಸ್ ಮಾಡ್ತಾಯಿದ್ರು ಒಪ್ತಾ ಇಲ್ಲ ತುಂಬ ಅಂದರೆ ತುಂಬ ಹಠ ಮಾಡ್ತಿದ್ದಾಳೆ ಅವಳನ್ನ 2 ಟೈಮ್ಸು ಕಟಿಂಗ್ ಮಾಡಿಸ್ಕೊಳ್ಬೇಕು ಅಂತೇಳಿ ಶಾಪ್ಗೆ ಹೋಗಿ ಅಲ್ಲಿ ಒಂದು ಅವತಾರ ಮಾಡಿಕೊಂಡು ಬಂದಿರೋದಿದೆ ಅಲ್ಲಿ ಹೇಳಿದ್ರು ಅವರು ಎಷ್ಟಾದರೂ ಹಳ್ಳಿ ನಾವು ಮಾಡ್ತೀವಿ ಅಯ್ಯೋ ಮಕ್ಕಳೆಲ್ಲ ಇಲ್ಲಿ ಬರೋರು ಅಳ್ಕೊಂತಾನೆ ಮಾಡಿಸ್ಕೊಳ್ಳೋದು ಅಂತೇಳಿ ಬಟ್ ಅವಳು ಅಳೋದು ನೋಡಿ ನಮಗೇನೋ ತಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ವಾಪಸ್ ಬಂದ್ವಿ ಕಟಿಂಗ್ ಮಾಡಿಸ್ಕೊಂಡ್ರೆ ಸೀರಿಯಸ್ಲಿ ಚೆನ್ನಾಗಿರುತ್ತೆ ಬಟ್ ಅವಳು ಮಾಡಿಸ್ಕೊತಿಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಟ್ರೈ ಮಾಡೋಣ ಬಟ್ ಈ ಸಮ್ಮರಲ್ಲಿ ಹೆಂಗೆ ಅವಳನ್ನ ಮ್ಯಾನೇಜ್ ಮಾಡಬೇಕು ಸೀರಿಯಸ್ಲಿ ನನಗೂ ಸ್ವಲ್ಪ ಟಾರ್ಚರ್ ಅನ್ನಿಸ್ತಿದೆ ಜಡೆ ಹಾಕೋಕ್ಕೇನಲ್ಲ ಜುಟ್ಟು ಹಾಕೋಕ್ಕೇನಲ್ಲ ಅವಳು ಒಂಥರ ಕಾಣಿಸ್ತಿರ್ತಾಳೆ ಅಂತ ಅಷ್ಟೇ ಬಿಟ್ಟು ಕಟಿಂಗ್ ಮಾಡಿಸ್ಕೊಳಮ್ಮ ಕೇಳಿಸ್ಕೊಂಡ್ರ ಹೆಂಗೆ ಪೂಸಿ ಹೊಡೆದ್ರು ನೋ ಅಪ್ಪನೂ ಒಂದ್ಸರಿ ಕರ್ಕೊಂಡು ಹೋಗಿ ಬಂದರು ನನ್ನ ಜೊತೆ ಆದರೆ ಮಾಡಿಸ್ಕೊತಾಳೇನೋ ಅಂತೇಳಿ ಅಪ್ಪಂಗೂ ಕೂಡ ಸೊ ನೋಡ್ಬೇಕು ಏನಾದರೂ ಮಾಡ್ಬೇಕು ಅವಳಿಗೆ ಅನ್ನ ಸಾರು ಆಯಿತು ಪಾಪು ಅಳ್ತಾ ಇದ್ದಾಳೆ ಅವಳ ಹತ್ರ ಹೋಗಬೇಕು ಸೊ ನೋಡಿ ಸಾಂಬಾರು ಬೇಳೆ ಸರ್ ಸಿಂಪಲ್ ಪಾಪು ಅಳ್ತಾಯ್ತಾ ಹ್ಞೂನಮ್ಮ ಆಯಿತು ಬಂದೆ ಸಾಂಬಾರು ಆಯಿತು ಸೊ ಇವಾಗ ಮಿಟ್ಟುಗೋಸ್ಕರ ಅನ್ನ ಮತ್ತು ಬೇಳೆನ ತೆಗೆದಿಟ್ಟಿದ್ದೀನಿ ಬೇಳೆ ಕುಸಿದ್ನಲ್ಲ ಸೊ ಅನ್ನ ಕೆಳಗಡೆ ಇದೆ ಅದನ್ನು ತೆಗೆದಿಟ್ಟಿದ್ದೀನಿ ಯಾಕಂದರೆ ಅಮ್ಮನ ಮನೆಯಿಂದ ಬರೋವಾಗ ಅವಳು ಸ್ವಲ್ಪ ಕಡಿಮೆ ಊಟ ಮಾಡಿದ್ಲು ಚಿಟ್ಟಿ ಏನೋ ಊಟ ಮಾಡಿದ್ದ ಅವಳು ಕಡಿಮೆ ಊಟ ಮಾಡಿದ್ಲು ಅಂತ ಹೇಳಿ ಅವಳಿಗೆ ತೆಗೆದಿಟ್ಟಿದ್ದೀನಿ ತಿನ್ನಿಸ್ಬೇಕೀಗ ಇಲ್ಲಿ ರೂಮಲ್ಲಿ ನಾನು ಮಡ್ಚಕ್ಕೆ ಅಂತ ಹಾಕಿರೋ ಬಟ್ಟೆ ಅಷ್ಟು ತಂದೆ ಇಲ್ಲಿ ಹಾಕಿದ್ದಾನೆ ಅವನ ಬಟ್ಟೆ ಅವ್ನು ನೀಟಾಗಿ ಮಡ್ಚ್ಕೊತಿದ್ದಾನೆ ಮಿಟ್ಟು ಆಟ ಆಡ್ತಿದ್ದಾಳೆ ಸೊ ಮಿಂಚು ಅವರನ್ನ ನೋಡ್ಕೊತ ಆಟ ಆಡ್ತಿದ್ದಾಳೆ ಊಟ ಮಾಡಿಸ್ಬೇಕೀಗ ಮಿಂಚುಗಲ್ಲ ಮಿಟ್ಟುಗೆ ಸೊ ಇಲ್ಲಿ ನೋಡಿ ಅನ್ನನ ಈ ಥರ ಕಲಿಸ್ಕೊಂಬಂದಿದ್ದೀನಿ ಲೋಟದಲ್ಲಿ ಈ ಥರ ಮಸ್ತ್ಕೊಂಡು ಬಂದಿದ್ದೀನಿ ತಿನ್ನಿಸ್ಬೇಕು ಅಂತೇಳಿ ಅವಳು ತಿನ್ನಿಸ್ಬಿಟ್ರೆ ಇನ್ನು ನಮ್ಮ ಚಿಟ್ಟಣ್ಣಂಗೆ ಹಾಕ್ಕೊಟ್ರೆ ತಿಂದ್ಬಿಡ್ತಾನೆ ಅವನದೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ಈ ಮೇಡಮ್ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅಣ್ಣನ ನೋಡ್ಕೊಂಡು ಆಟ ಆಡ್ತಾ ಇದ್ದಾರೆ ಮೇಡಮ್ ಅವರು ನಿಮ್ಗೆ ಗೊತ್ತಾ ಇವಳು ಎಷ್ಟು ಆಟ ಕಲ್ತಿದ್ದಾಳೆ ಅಂತೇಳಿ ಸೊ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಅನ್ನದಲ್ಲಿ ಹಿಂಗೆ ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ಮಾಡಿಟ್ಟಿದ್ದೀನಿ ಅದನ್ನು ಹೆಂಗೆ ತಿನ್ನಿಸ್ತಾರೆ ನೋಡಿ ನಮ್ಮ ಚಿಟ್ಟಿ ಆ್ಯಕ್ಚುಲಿ ಇವ್ರಿಗೆ ಹಿಂಗೆ ನಾನು ಊಟ ಮಾಡಿಸೋದು ಇವನ್ ಚೂ ಅಂತೆ ಅವಳು ಬಾಯಲ್ಲಿನೂ ಅನ್ನ ಇದೆ ಬಾ ಚಿಟ್ಟಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿನ್ನಿಸು ಮತ್ತಿಲ್ಲಂದ್ರೆ ಅದನ್ನು ತಿನ್ನಲ್ಲ ಅವಳು ತಿನ್ನಿಸೋದೇ ದೊಡ್ಡ ಆಟ ಚೆನ್ನಾಯ್ತಾ ಚಿಟ್ಟಿ ಬೇಳೆ ಅನ್ನ ಸೂಪರ್ ಸಾಂಬಾರು ಮಾಡುವಾಗ ಸ್ವಲ್ಪ ತೆಗೆದಿಟ್ಟಿಬಿಟ್ಟಿರ್ತೀನಿ ಮಕ್ಕಳಿಗೆ ಹಿಂಗೆ ಸೊ ಈ ಪುಟಾಣಿ ಕೂಡ ಆಟ ಆಡ್ತಿದ್ದಾಳೆ ಬಿಕ್ಕಳಿಕೆ ಹಿಡ್ದಿದೆ ಇವಳಿಗೆ ಸೊ ಹಾಲು ಕೊಡಿಸ್ಬೇಕೀಗ ಬೇಳೆ ಸಿಡಂದ್ರೆ ಇಷ್ಟ ಮಿಂಚು ದೈ ಎಷ್ಟು ಚೆಂದ ಆಟ ಆಡೋದು ಕಲ್ತಿದ್ದಾಳೆ ಅಂದರೆ ಇವಳು ಅಮ್ಮ 2.5 ತಿಂಗಳಿಗೆ ಸೊ ಇವಾಗ 2.5 ತಿಂಗಳಾಯ್ತು ಅವಳಿಗೆ ಕಾಲೆತ್ಕೊಂಡು ಆಟಾಡ್ತಿರ್ತಾಳೆ ಮಿಂಚಾ ಏನು ನೋಡ್ತಿದ್ದಾಳೆ ಇವಳು ಈ ಜೋರಿ ನೋಡ್ಕೊಂಡು ಆಟಾಡ್ತಾಳೆ ಸೊ ಅದನ್ನ ಹಿಡ್ಕೊಳಕ್ಕೆ ಹೋಗ್ತಾಳೆ ಬಾ 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 ಬೇರೆ ಸೊ ಬಾಬಾ ಅಂದಿದ್ದಷ್ಟೇ ಸಖತ್ತು ಸ್ಪೀಡಾಗಿ ಆಟ ಆಡೋದು ಕಲ್ತ್ಬಿಟ್ಟಿದ್ದಾಳೆ ಸೈಕಲ್ ಹೊಡಿತಾಳೆ ಮಾತಾಡ್ತಾಳೆ ರೆಸ್ಪಾನ್ಸ್ ಮಾಡ್ತಾಳೆ ಹಾಯ್ ಅಮ್ಮು ಮಕ್ಕಳಿಗೆ ಒಂಚೂರು ಊಟ ಮಾಡಿಸಿ ಮತ್ತು ಅವ್ರ ಜೊತೆ ಆಟ ಆಡಿ ಹೊರಗಡೆ ಬಟ್ಟೆ ಏನಿತ್ತು ಅದನ್ನೆಲ್ಲ ಮಡ್ಚ್ಕೊಂಬಂದು ರೂಮಲ್ಲಿಟ್ಟು ಸ್ವಲ್ಪ ರೂಮ್ ಯಾಕೋ ಗಲೀಜು ಕಾಣಿಸ್ತಾ ಇತ್ತು ಅಂತೇಳಿ ಅದನ್ನು ಕ್ಲೀನ್ ಮಾಡೋಣ ಅಂದ್ಕೊಂಡು ಎಲ್ಲ ಸೆಟ್ ಮಾಡ್ಕೊತಾ ಇದ್ದೆ ಅಷ್ಟರೊಳಗಡೆ ನಮ್ಮ ಮಿಟ್ಟು ಕೂಡ ಬಂದಳು ನಾನು ಹೇಳಿದ್ನಲ್ಲ ಆಲ್ರೆಡಿ ಅವಳು ನೋಡಿದ್ರೇ ಒಂಥರ ಅನಿಸ್ತಿತ್ತು ಅಂತೇಳಿ ಇನ್ನೊಂದು ಸರಿ ಫಿಟ್ಟಾಗಿ ಜುಟ್ಟು ಹಾಕೋಣ ಅಂತ ಕರೆದು ಜುಟ್ಟು ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಹೇಳಿದರು ಮಿಟ್ಟುಗೆ ಹೇರ್ ಕಟ್ ಮಾಡಿಸಿದ್ರೆ ಅಟ್ಲೀಸ್ಟ್ ಆ ಕೆಲಸ ತಪ್ಪುತ್ತೆ ಅಂತೇಳಿ ಸೊ ನಿಮ್ಗೆ ಗೊತ್ತಾ ನನಗೆ ಜುಟ್ಟು ಹಾಕಬೇಕು ಅಂತಲೇ ಹೆಣ್ಮಕ್ಳನ್ನ ಆಸೆಪಟ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಸೊ ತುಂಬ ಇಷ್ಟ ಆಗುತ್ತೆ ನನಗೆ ಜುಟ್ಟು ಹಾಕಿ ರೆಡಿ ಮಾಡೋದು ಅವ್ರಿಗೆ ಅಲಂಕಾರ ಮಾಡೋದು ಅದೆಲ್ಲ ಆ್ಯಂಡ್ ಒನ್ ಮೋರ್ ಏನು ಅಂದರೆ ಮಿಟ್ಟು ಕನ್ವರ್ಸೇಷನ್ ಏನು ಮಾಡ್ತಾಳೆ ನನ್ನ ಜೊತೆ ಕಮ್ಯುನಿಕೇಷನ್ ಏನು ಮಾಡ್ತಾಳೆ ಅದರಲ್ಲಿ ಒಂದು 3/4 ಭಾಗ ಮಾತಿರುತ್ತೆ ಒಂದು 1/4% ಆ್ಯಕ್ಷನ್ಸ್ ಇರುತ್ತೆ ಸೊ ಸಖತ್ ಇಷ್ಟ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಅವಳ ಆ್ಯಕ್ಷನ್ಗಳು ನೋಡಿ ಆ ಕಣ್ಣಲ್ಲೇ ಆ್ಯಕ್ಷನ್ ಮಾಡೋದು ಆ ಕೈಗಳಲ್ಲೆಲ್ಲ ಮಾತಾಡೋದು ಸೊ ಮುದ್ದು ಕಿತ್ತೀಚಿಗೆ ಅಂತೂ ಎಲ್ಲ
ಮಾತಾಡ್ತಿದ್ದಾಳೆ. ತುಂಬ ಹ್ಯಾಪಿ ಇದೆ ಅವಳಿಂದ. ನಮ್ಮ ಜಯಂತ್ ಅಂತೂ ಸಖತ್ ಎಂಜಾಯ್ ಮಾಡ್ತಾರೆ. ಸೊ ನೀವು ಈ ಲಾಗಲ್ಲಿ ನೋಡ್ಬೋದು. ಹಾಗೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ನಾನು ಜ್ಯುವೆಲ್ರೀಸ್ನೆಲ್ಲ ಹೊರಗೆ ತೆಗೆದು ಸ್ವಲ್ಪ ಧೂಳೆಲ್ಲ ತೆಗೆದು ಹೊರಗೆ ಹಾಕಿ ರೀಆರ್ಗನೈಸ್ ಮಾಡ್ತಾ ಇದ್ದೀನಿ. ಯಾವ್ದ್ಯಾವ್ದು ಎಲ್ಲೆಲ್ಲಿ ಇಡಬೇಕು ಅಂತೇಳಿ ಎಲ್ಲದೂ ಕೂಡ ಮಿಕ್ಸಪ್ ಆಗಿಬಿಟ್ಟಿದೆ. ಮತ್ತು ಕೆಲವೊಂದಷ್ಟು ಹಾಕೊಂಡು ಹಾಗೆ ಇಟ್ಬಿಟ್ಟಿರ್ತೀನಿ ನಾನು ಕೆಲವೊಮ್ಮೆ, ಅದೆಲ್ಲ ಹೊರಗಡೆ ಇದೆ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ನೀವು ಇವಾಗ ಏನು ನೋಡ್ತಾ ಇದ್ದೀರಿ ಬಾಕ್ಸ್, ಇದೆಲ್ಲದೂ ಕೂಡ ಜ್ಯುವೆಲ್ರೀಸ್. ಅಬ್ಬಾ ಸೀರಿಯಸ್ಲಿ ನನ್ನ ಹತ್ರ ಇಷ್ಟೊಂದಿದೆನಾ ಅಂತ ಅನಿಸ್ಬಿಡುತ್ತೆ ಕೆಲವೊಮ್ಮೆ ತೆಗೆದಾಗ. ಆಮೇಲೆ ನನ್ನ ಕಣ್ಣೆದುರುಗಡೆ ಅದು ಕಾಣಿಸಿಲ್ಲ, ಅದನ್ನು ಮುಚ್ಚಿಟ್ಟಿದ್ದೀನಿ ಅಂತಂದರೆ ನನ್ನ ಹತ್ರ ಏನೂ ಇಲ್ಲ ಅನ್ನೋ ಫೀಲಿಂಗ್ ಆಗ್ತಿರುತ್ತೆ. ಇಷ್ಟು ಜ್ಯುವೆಲ್ರೀಸ್ ನಾನು ಯಾವಾಗ ಹಾಕ್ಕೋಬೇಕು, ಏನು ಇಯರಿಂಗ್ಸ್ ರಾಶಿ ಗಂಟಲೆ ಇದೆ, ಮತ್ತು ಸರಗಳಿದೆ, ಮತ್ತು ಚೋಕರ್ಸ್ ಇದೆ, ಸುಮ್ಮನೆ ಹಾಗೆ ಸ್ಟೋರೇಜ್ ಆಗ್ತಾನೆ ಇದೆ. ಹಾಗೆ ಈ ಕವರಲ್ಲಿ ಏನಿದೆ ಅಲ್ಲ, ಇದು ಡಿಫ್ರೆಂಟ್ ಜ್ಯುವೆಲ್ರಿ ನಾನು ತೋರಿಸ್ತೀನಿ ನಿಮಗೆ. ಹಾಗೆ ತುಂಬ ಧೂಳಾಗಿತ್ತು ರೂಮಲ್ಲೆಲ್ಲ, ಸ್ವಲ್ಪ ಧೂಳಾಗಿತ್ತು ಅಂತೇಳಿ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಈ ಟೇಬಲ್ನ ಒರೆಸ್ಕೊಂಡು ಸ್ವಲ್ಪ ಯಾವ್ದ್ಯಾವ್ದೆಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಟರೆ ಆಯಿತು. ಮತ್ತು ಮೆಡಿಸನ್ಗೆ ಮತ್ತು ಅದಕ್ಕೆ ಅಂತೇಳಿ ಮಗುಗೋಸ್ಕರನೇ ಕೆಲವೊಂದಷ್ಟು ಬ್ಯಾಸ್ಕೆಟ್ ಬಿನ್ಸ್ನ ತರಿಸಿದ್ದೆ ಸಣ್ಣದಾಗಿ ಮೀಸೋದಲ್ಲಿ. ಸೊ ಅದನ್ನು ಆ್ಯಕ್ಚುಲಿ ಆರ್ಗನೈಸ್ ಮಾಡಬೇಕು ಅಂದ್ಕೊಂಡು ಅದು ಅಲ್ಲೇ ಬಿದ್ದೋಯ್ತು. ನಾನು ಮಾಡಲೇ ಇಲ್ಲ. ಇವತ್ತು ಸಾಧ್ಯ ಆದರೆ ಕೆಲವೊಂದಷ್ಟು ಮಾಡೋಣ ಅಂದ್ಕೊಂಡು ಅದನ್ನು ಮಾಡ್ತಾಯಿದ್ದೀನಿ. ಚಿಟ್ಟಿ ಬಂದು ಸ್ವಲ್ಪ ಒರೆಸ್ಕೊಡ್ತಾ ಇದ್ದಾನೆ. ಮತ್ತು ಹೇರ್ ಸೆಟ್ಟರ್ಸ್ ಇದೆ ನನ್ನ ಹತ್ರ. ಸೊ ಹೇರ್ ಸೆಟ್ಟರ್ಸ್ ಅಂತಂದರೆ 3 ಟೈಪ್ಸ್ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಟೋಟಲ್ ಏನೇನು ಇರಬೇಕೋ ಮನೆಯಲ್ಲಿ ಎಲ್ಲದೂ ಕೂಡ ಇದೆ. ಯಾಕೆ ಅಂತಂದರೆ ಇದು ಆ್ಯಕ್ಚುಲಿ ನಾನೊಂದಷ್ಟು ತೊಗೊಂಡಿದ್ದು ನನ್ನ ಹತ್ರ ದುಡ್ಡಿದ್ದಾಗ, ಆವಾಗ ಚೆನ್ನಾಗಿದ್ದಾಗ ನಾನು 1-2-3 ತೊಗೊಂಡಿದ್ದು. ಹಾಗೆ ನನ್ನ ಕೆಲಸ ನನಗೆ ಎಲ್ಲದಕ್ಕೂ ತಂದು ಕೊಟ್ಟಿದ್ದು. ಅವಾಗಿಂದ ಇವಾಗಿನವರೆಗೂ ತುಂಬ ಸೇಫಾಗಿ ನೋಡ್ಕೊತಾ ಇದ್ದೀನಿ. ಹಾಗೆ ಇಷ್ಟು ಜ್ಯುವೆಲ್ರೀಸ್ ಏನು ಕಾಣಿಸ್ತಾ ಇದೆ ನಿಮಗೆ, ಅದೆಲ್ಲ ಇವಾಗ ತೊಗೊಂಡಿದ್ದಲ್ಲ. ಮತ್ತು ಹೀಗೆ ಸಡನ್ನಾಗಿ ತೊಗೊಂಡು ಚೆನ್ನಾಗಿ ಇಟ್ಕೊಂಡಿರೋದಲ್ಲ, ಹಳೇದು. ಈವನ್ ನನ್ನ ಗಂಡ ಮೀನ್ಸ್ ನಾವು ಮದುವೆ ಆದಾಗ ಸ್ಟಾರ್ಟಿಂಗ್ ತಿರುಪತಿ ಹೋಗಿದ್ವಿ 4 ಮಂತ್ಸಲ್ಲಿ. ಮದುವೆ ಆಗಿ 4 ತಿಂಗಳಾಗಿತ್ತು. ಸೊ ಆವಾಗ ಒಂದು ಜುಮ್ಕಿ ತೊಗೊಂಡಿದ್ದೆ, ಅದು ಕೂಡ ನನ್ನ ಹತ್ರ ಇನ್ನೂ ಹಾಗೆ ಇದೆ. ಸೊ ನೀವು ಯಾರಾದರೂ ಈ ಥರ ಸ್ಟೋರ್ ಮಾಡ್ತೀರಾ? ನನಗೆ ವಸ್ತುಗಳನ್ನ ಹಾಳು ಮಾಡಬಾರ್ದು, ತುಂಬ ಸಿಟ್ಟು ಬಂದುಬಿಡುತ್ತೆ ಯಾರಾದರೂ ವಸ್ತುಗಳನ್ನ ಹಾಳು ಮಾಡಿದ್ರೆ. ಅಟ್ಲೀಸ್ಟ್ ದುಡ್ಡು ಕೊಟ್ಟು ತಂದು ಇಟ್ಕೊಂಡಿದ್ದೀವಿ ಅಂತಂದರೆ ಅದನ್ನಷ್ಟು ಸೇಫಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್. ಅದೇನೋ ಗೊತ್ತಿಲ್ಲ, ಚಿಕ್ಕದ ಹತ್ರ ಪರವಾಗಿಲ್ಲ, ನನಗೆ ಇಷ್ಟು ಸೂಕ್ಷ್ಮವಾಗಿ ಇಷ್ಟು ಸೇಫಾಗಿರಬೇಕು ಅಂಥೇಳಿ ಆಸೆ ಪಡ್ತಾ ಇರ್ತೀನಿ. ಒಂದು ಕಾಸ್ಮೆಟಿಕ್ ಆದರೂ ಪರವಾಗಿಲ್ಲ, ನಾನು ಯೂಸ್ ಮಾಡ್ತಾ ಇಲ್ವಾ ಅದನ್ನು ನೀಟಾಗಿ ಒರೆಸಿಕ್ಕಿರ್ತೀನಿ. ನೋಡೋಣ, ಡೇಟ್ ಬಾರ ಆದಮೇಲೆ ಬಿಸಾಕಿದ್ರಾಯಿತು, ಬಟ್ ಇರೋವರೆಗೂ ಇರಬೇಕು ಅಂಥೇಳಿ ಅದನ್ನು ಹಾಗೆ ತೆಗೆದಿಟ್ಟಿರ್ತೀನಿ. ಇವಾಗ ಧೂಳೆಲ್ಲ ತೆಗೆದು ಇಟ್ಕೊತಾ ಇದ್ದೀನಿ. ಹೇರ್ ಸೆಟರ್ಸ್ ಅಂತ ಹೇಳಕ್ಕೆ ಬಂದೆ. ಹೇರ್ ಡ್ರೈಯರಿಂದ ಹಿಡಿದು ಹೇರ್ ಸ್ಟ್ರೈಟ್ನರ್, ಹೇರ್ಸ್ ಮತ್ತು ಕರ್ಲರ್, ಮತ್ತು ಸ್ಮಾಲ್ ಕರ್ಲರ್ ಒಂದು ಬರುತ್ತೆ, ಹೆವಿ ಕರ್ಲ್ ಆಗುತ್ತೆ ಹೇರ್ಸ್, ಅದೆಲ್ಲ. ಸೊ ತುಂಬ ಒಳ್ಳೆ ಬ್ರ್ಯಾಂಡ್ದೆ, ಅದೆಲ್ಲದೂ ಕೂಡ ಇದೆ. ಮುಂಚೆ ಎಲ್ಲ ನನ್ನ ಶಾಪ್ ಇಟ್ಟಾಗ ಮತ್ತು ನಾನು ಮೇಕಪ್ ಮಾಡಲಿಕ್ಕೆ ಹೊರಗಡೆ ಹೋಗುವಾಗ ಇದೆಲ್ಲ ತುಂಬ ಯೂಸ್ ಆಗ್ತಿತ್ತು. ಇವಾಗ ಅದ್ರ ಡಬಲ್ ಅಷ್ಟಿದೆ, ಬಟ್ ನಾನೇ ಹೊರಗಡೆ ಹೋಗಲ್ಲ. ಸೊ ಇವಾಗ ಏನು ತೋರಿಸ್ತಾ ಇದ್ದೀನಿ ಅದು ಬೆಳ್ಳಿ ಸಾಮಾನು. ಚಿಟ್ಟಿಗೋಸ್ಕರ ತಂದಿಟ್ಟಿದ್ದು, ಚಿಟ್ಟಿಗೋಸ್ಕರ 3 ತಿಂಗಳಿದ್ದಾಗ ಅಮ್ಮ ಕೊಡಿಸಿರ್ತಾರಲ್ಲ, ಅದು ಬೆಳ್ಳಿ ಉಡ್ದಾರ ಮತ್ತು ಕಾಲ್ಗೆ ಹಾಕೋದು, ಮತ್ತು ಇನ್ನೊಂದು ಲಿಂಗ ಬರುತ್ತಲ್ಲ ಮಕ್ಕಳಿಗೆ ಹಾಕ್ತಾರಲ್ಲ, ಸೊ ಅದೆಲ್ಲ ಇದೆ. ಜಯಂತ್ಗೆ ಒಂದೊಂದು ತೆಗೆದು ತೋರಿಸ್ತಾ ಇದ್ದೀನಿ. ಮಮ್ಮಿ ನೋಡಿಲ್ಲಿ ಮುಂದಿನ ತಿಂಗಳಿಗೆ ಇವೆಲ್ಲ ಬೇಕಾಗುತ್ತೆ, ಈ ಪಾರ್ಸಲ್ ಇಟ್ಟಿದ್ದೀನಿ, ಸೊ ತಗೊಂಡು ಹೋಗೋಣ ಅಂತೇಳಿ. ಆಮೇಲೆ ಚಿಟ್ಟಿ ಖಡ್ಗ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೆಕ್ಸ್ಟು. ಆ ಖಡ್ಗ ಆ್ಯಕ್ಚುಲಿ 2 ಗೆಜ್ಜೆ ಇಲ್ಲ ಅಂತೇಳಿ ತೆಗೆದಿಟ್ಟಿದ್ದು ಚಿಟ್ಟಿ ಹಾಕ್ಕೊಂಡು ಬಿಟ್ಟಾಗ. ಇವಾಗ ಮುಂದಿನ ತಿಂಗಳು ಆ್ಯಕ್ಚುಲಿ ಇದನ್ನೆಲ್ಲ ಸೇರಿಸಿ, ಅಂದರೆ ಹಳೇದೆಲ್ಲ ಸೇರಿಸಿ ಮಿಟ್ಟು ಕಾಲಲ್ಲಿರೋ ಚೈನನ್ನು ಹಳೇದಾಗಿದೆ, ಅದನ್ನು ಹಾಕಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ಹೊಸದು ಕೊಡ್ಸೋಣ ಅನ್ನೋ ಪ್ಲ್ಯಾನ್ ಇದೆ. ಪಾಪುಗೆ ಕಿವಿ ಚುಚ್ಚೋಕೆ ಹೋದಾಗ ಸೊ ಮಾಡೋಣ ಅಂದ್ಕೊಂಡು ಇವಾಗ ನೆನಪಿಟ್ಕೊಂಡು ತೆಗೆದಿಡ್ತಾ ಇದ್ದೀನಿ ಬೆಳ್ಳಿ ಸಾಮಾನೆಲ್ಲ. ಇನ್ನೇನು ಇದೆಲ್ಲ ಕೂಡ ಇವಾಗ ಆರ್ಗನೈಸ್ ಮಾಡ್ಕೋಬೇಕು. ಜ್ಯುವೆಲ್ರೀಸ್ ಎಲ್ಲ ಒಂದು ಕಡೆ, ಮತ್ತು ಕೆಲವೊಂದಷ್ಟು ಕಾಸ್ಮೆಟಿಕ್ಸ್ ಎಲ್ಲ ಮೇಲ್ಗಡೆ ಇಡ್ತಾ ಇದ್ದೀನಿ, ಅದೆಲ್ಲ ಮಿಸ್ ಆಗಿಬಿಡುತ್ತೆ ಅಂಥೇಳಿ. ಹಾಗೆ ಇನ್ನೇನಾದರೂ ಒರೆಸೋದಿತ್ತು ಅಂತಂದರೆ ಒರೆಸಿ ನೀಟಾಗಿ ಇಡ್ತಾ ಇದ್ದೀನಿ. ಹಾಗೆ ಪಾಪುಗೆ ಬೇಕಾಗಿರೋ ಮೆಡಿಸನ್ಸ್ ಮತ್ತು ಪಾಪುಗೆ ಏನೇನು ಯೂಸ್ ಮಾಡ್ತೀನಿ, ವೇಪೋ ರಬ್ಸ್ ಆಗಿರ್ಬೋದು, ಬೇಬಿ ರಬ್ಸ್ ಆಗಿರ್ಬೋದು, ಅದೆಲ್ಲದೂ ಕೂಡ ಒಂದರಲ್ಲಿ ಕಿವಿಗೆ ಹಾಕುವಂಥದ್ದು. ಮತ್ತು ಮ್ಯಾಕ್ಸ್ಟ್ರಾ ಶೀತಕ್ಕೆ ನಾನು ಒಂದೇ ಒಂದು ಯೂಸ್ ಮಾಡೋದು ಪಾಪುಗೆ, ಮ್ಯಾಕ್ಸ್ಟ್ರಾ 5 ml, ಅದು ಏನು ಡ್ರಾಪರ್ ಇರುತ್ತಲ್ಲ ಅದರಲ್ಲಿ 5 ml ಅಷ್ಟು ಹಾಕ್ಬಿಟ್ರೆ ಮುಗೀತು. ನಾನು ಇನ್ಯಾವುದು ಅಷ್ಟರ ಮಟ್ಟಿಗೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು, ತೋರಿಸ್ಕೋಬೇಕು ಮಕ್ಕಳಿಗೆ, ಆ್ಯಂಡ್ ರಾಶಿ ಗಂಟಲೆ ಮೆಡಿಸಿನ್ಸ್ ಹಾಕಬೇಕು, ಇದು ಯಾವುದೂ ಇಲ್ಲ. ಸಿನಾರೆಸ್ಟು ದೊಡ್ಡವ್ರಿಗೆ ಯೂಸ್ ಮಾಡ್ತೀನಿ, ಹಾಗೆ ಪಾಪುಗೆ ಮ್ಯಾಕ್ಸ್ಟ್ರಾ ಯೂಸ್ ಮಾಡ್ತೀನಿ, ಬಿಟ್ಟರೆ ಡೋಲೋ ಡ್ರಾಪ್ಸ್. ಸೊ ಇದೆರಡು ಯೂಸ್ ಮಾಡ್ತೀನಿ. ಅವ್ರಿಗೇನೇನು ಪ್ಯಾರಾಸಿಟಮಾಲ್ ಪ್ಲಸ್ ಸಿನಾರೆಸ್ಟ್ ಹಾಕ್ಬಿಟ್ರೆ ಇದು ಎರಡಕ್ಕೂ ಈ ಥರ. ಮತ್ತು O2 ಅಂತ ಇದೆ, ಮೋಷನ್ ಎಂದು ಸ್ಟಾರ್ಟ್ ಆಯಿತು ಮಕ್ಕಳಿಗೆ ಅಂದರೆ O2 ಯೂಸ್ ಮಾಡ್ತೀನಿ. ಆ್ಯಂಡ್ ತುಂಬ ಸಫರ್ ಆಗ್ತಾ ಇದ್ದಾರೆ, ಹೇಳ್ಕೊಳಕ್ಕೆ ಆಗ್ತಿಲ್ಲ, ಆ್ಯಂಡ್ ಅರ್ಥನೂ ಆಗ್ತಾ ಇಲ್ಲ ಅಂತಂದಾಗ ಕೋಲಿಕೇಡ್ ಹಾಕ್ತೀನಿ ಅಷ್ಟೇ. ಸೊ ಕೋಲಿಕೇಡ್ ಅದು ನನಗೆ ಡಾಕ್ಟರೇ ಹೇಳಿದ್ದು, ಇದೊಂದು ಇಟ್ಕೊಂಬಿಡಿ, ಯಾವಾಗಾದರೂ ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತಂದಾಗ ಅವ್ರಿಗೆ ಏನಾದರೂ ಒಂದು ನೋವು ಆಗಿರಲೇಬೇಕು. ಅಂದರೆ ಈ ಸಣ್ಣ ಮಕ್ಕಳಲ್ಲ, ನಾನು ಮಿಟ್ಟುಗೋಸ್ಕರ ತರಿಸಿದ್ದು. ಮಿಟ್ಟು ಆಲ್ರೆಡಿ
1.5 ಇಯರ್ ಇದ್ಲು. ಸೊ ಅವಾಗ ತರಿಸಿದ್ದು. ಅವಾಗ ಗೊತ್ತಾಗಿದ್ದು ನನಗೆ ಓಕೆ ಈ ಥರ ಕೂಲಿಕೆಡ್ ಯೂಸ್ ಮಾಡ್ಬೋದು ಮಕ್ಕಳಿಗೆ ಅಂತೇಳಿ. ಅವಾಗಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಯಾವತ್ತಾದರೂ ತುಂಬ ಕಿರಿಕಿರಿ ಮಾಡ್ತಾಳೆ, ಯಾಕೋ ಸಫರ್ ಆಗ್ತಾಳೆ ಅಂತಂದಾಗ ಅವಳಿಗೆ ಹಾಕ್ತೀನಿ ಅಷ್ಟೇ. ಸೊ ಅದನ್ನೆಲ್ಲ ತೆಗೆದು ಒಂದರಲ್ಲಿಟ್ಟು ಮತ್ತು ಇವಾಗ ಜ್ಯುವೆಲ್ರೀಸ್ನ ತೆಗೆದು ಏನೇನಿದೆ ಏನೇನಿಲ್ಲ, ಏನಾದರೂ ಮಿಸ್ ಮಾಡಿದ್ದೀನಾ ಅಂತ ನೋಡಿ ಇಕ್ತಾ ಇದ್ದೀನಿ. ಹಾಗೆ ಹೇರ್ ಸೆಟರ್ಸ್ಗೆಲ್ಲ ಸಪ್ರೇಟ್ ಜಾಗ ಮಾಡಿದ್ದೀನಿ. ಇವತ್ತು ಹಾಲಲ್ಲಿ ಸ್ಟೋರೇಜ್ ಮಾಡೋಕ್ಕೆ ಜಾಗ ಇದೆ, ಹಾಗಾಗಿ ಅಲ್ಲೇ ಇಟ್ಟರೆ ಆಯಿತು ಅಂತ ಅಂದ್ಕೊಂಡು. ಇನ್ನು ಈ ಟೇಬಲ್ ನನಗೆ ಸಾಲದಾಗುತ್ತೆ ನೆಕ್ಸ್ಟ್ ಬರ್ತಾ ಹಾಗಾಗಿ ಇವಾಗ ಸ್ವಲ್ಪ ಜಾಗ ಮಾಡ್ಕೊತಾ ಇದ್ದೀನಿ. ಜಯಂತ್ ಅಂತರೂ ಸರ್ರೆ ಬೈತಾ ಇರ್ತಾರೆ ನನಗೆ, ಅದು ಯಾವಾಗ ಹಾಕ್ಕೊತೀಯೋ ಏನೋ ಹಿಂಗೇ ಇರ್ತೀಯ ನೋಡೋದಕ್ಕೆ, ಸುಮ್ಮನೆ ಸ್ಟೋರ್ ಮಾಡ್ಕೊತೀಯ ಅಷ್ಟೇ ನೀನು ಅಂತೇಳಿ. ಅದೇನೋ ಗೊತ್ತಿಲ್ಲ, ನನಗಿರಬೇಕು. ಸೊ ನನಗೇನೇನು ಇಷ್ಟ ಆಗುತ್ತೋ ಅದೆಲ್ಲ ಸ್ಟೋರ್ ಆಗಿರ್ಬೇಕು ಮನೇಲಿ, ಆ ಥರ ಆಸೆ ನನಗೆ. ಚಿಟಿ ಸಖತ್ ಹೆಲ್ಪ್ ಮಾಡ್ತಾನೆ ಅವನು, ಅಂದರೆ ಕಿದ್ಮಿ ಕೂಡ ಮಾಡ್ತಾನೆ. ಅವನಿಗೆ ಏನು ಇಷ್ಟ ಬರುತ್ತೋ ಅದನ್ನು ತಗೊಂಡು ಆಟಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ, ವೇಟ್ ಮಾಡ್ತಿರ್ತಾನೆ. ಸೊ ಅದು ಸಹಜ ಗುಣ ಅಲ್ವ ಮಕ್ಕಳದು. ನಾವು ಕೆಲಸ ಹೇಳಿದ್ರು ಕೂಡ ಕೆಲಸದಲ್ಲಿ ಆಟ ಆಡೋಕ್ಕೆ ತುಂಬ ಮುಂದಿರ್ತಾರೆ ಅಂತ ಅಂದ್ಕೊಂಡು ನಾನೇನು ಅನ್ನಲ್ಲ. ಇವತ್ತು ಬೇಗ ನಾನು ಹೇಳ್ತೀನಿ, ಇವತ್ತು ಬೇಗ ಬಂದಿದ್ದರೆ ಸ್ಕೂಲಿಗೆ ಕಳಿಸ್ಬೇಕಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಲೇಟಾಗಿ ಬಂದ್ವಿ, ಹಾಗಾಗಿ ಸ್ಕೂಲಿಲ್ಲ, ನಾಳೆಯಿಂದ ಕಳಿಸ್ಬೇಕು ಅಂಗನವಾಡಿಗೆ. ಒಮ್ಮೆ ಏನಾಗುತ್ತೆ ಗೊತ್ತಾ, ಹಿಂಗೆಲ್ಲ ತೆಗೆದು ನೋಡೋವಾಗ ನನ್ನ ಹತ್ರ ಇದು ಐತಾ ಅಂತ ಅನಿಸ್ತಾ ಇರುತ್ತೆ. ಹಳೆದೆಲ್ಲ ನೋಡಿ ಒಂಥರ ಶಾಕ್ ಆಗ್ತಾ ಇರ್ತೀನಿ. ಇದೂ ಕೂಡ ಆಯಿತು ನನ್ನ ಹತ್ರ. ಅಯ್ಯಪ್ಪ ಇಷ್ಟು ಚೆನ್ನಾಗಿರೋದಿದ್ದನ್ನು ಹಾಕ್ಕೊಂಡೇ ಇಲ್ಲ ನಾನು, ಹಿಂಗೆಲ್ಲ ಅನಿಸ್ತಾ ಇರುತ್ತೆ. ಹಾಗೆ ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ಲ, ಇದು ನೆತ್ತಿ ಬೊಟ್ಟು ಮದುಮಗಳಿಗೆ ಯೂಸ್ ಮಾಡ್ತಾರಲ್ಲ, ಸೊ ಅದು ಈ ಥರದೊಂದು 3 ಇದೆ. ತುಂಬ ಸಿಂಪಲ್ ಆಗಿರೋದಿದೆ, 2 ಗ್ರ್ಯಾಂಡ್ ಆಗಿರೋದಿದೆ. ಅದರಲ್ಲಿ ಇದು ತುಂಬ ಇಷ್ಟ ನನಗೆ. ಇವಾಗ ಏನು ಹಾಕೊಂಡಿದ್ದೀನ ಈ ಪೀಸ್ ಸಖತ್ ಇಷ್ಟ ನನಗೆ, ಮೋಸ್ಟ್ ಫೇವ್ರೇಟೆಡು. ಚೆನ್ನಾಗಿ ಕಾಣಿಸುತ್ತಲ್ಲ, ಎಷ್ಟು ಚೆಂದ ಕಾಣಿಸುತ್ತೆ ನೋಡಿ. ನಾನು ರೆಡಿ ಆಗಿಲ್ಲ ಏನಿಲ್ಲ, ಹೆಂಗಿದ್ದೀನೋ ಹಾಗೆ ಇದ್ದೀನಿ, ಆದರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು. ಹಾಗೆ ಇವಾಗ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ, ಇದು ಡಿಫ್ರೆಂಟ್ ಜ್ಯುವೆಲ್ರಿ. ನನ್ನ ಹತ್ರ ಇರೋದ್ರಲ್ಲೇ ಡಿಫ್ರೆಂಟ್ ಆಗಿರೋವಂಥ ಜ್ಯುವೆಲ್ರಿ. ಮೇ ಬಿ ನೆಕ್ಸ್ಟ್ ವೀಡಿಯೋಸಲ್ಲಿ ನೀವು ನೋಡ್ತೀರಾ ಯಾವಾಗಾದರೂ ಅಂದರೆ ವೀಡಿಯೋಸ್ ಪರ್ಪಸ್ಗೋಸ್ಕರ ಹಾಕ್ಕೊತೀನಿ ನಾನು. ಕೆಲವೊಂದಷ್ಟು ಅಂದರೆ ಇನ್ನೊಂದು ಚಾನಲಲ್ಲಿ ವೀಡಿಯೋಸ್ ಕ್ರಿಯೇಟ್ ಮಾಡ್ತೀನಲ್ಲ, ಆವಾಗ ಹಾಕೋಬೋದು. ಅದು ಬಿಟ್ಟರೆ ಮತ್ತೆ ಫಂಕ್ಷನ್ಸ್ಗೆಲ್ಲ ಹಾಕೋಬೋದು. ನೆಕ್ಸ್ಟ್ ನನ್ನ ಮಗಳಿಗೋಸ್ಕರ ಸ್ಪೆಷಲ್ ಕೆಲವೊಂದಷ್ಟು ಈವೆಂಟ್ಸ್ನ ಅರೇಂಜ್ ಮಾಡ್ತಿದ್ದೀವಿ, ಅಲ್ಲಿ ಹಾಕೋಬೋದು. ಹಂಗಾಗಿ ತೆಗೆದಿಟ್ಟಿದ್ದೀನಿ. ಬಟ್ ತುಂಬ ಇಷ್ಟ ಆ್ಯಕ್ಚುಲಿ ಇದು ನೋಡಿ, ಎಷ್ಟು ಚೆನ್ನಾಗಿದೆ, ಸಮಥಿಂಗ್ ಡಿಫ್ರೆಂಟ್. ಇದಕ್ಕೆ ಯಾವುದೋ ಒಂದು ಜ್ಯುವೆಲ್ರಿ ಅಂತಾರೆ, ಪ್ರೆಸೆಂಟ್ನ ಮರ್ತೋಗಿದ್ದೀನಿ, ರೀಸೆಂಟ್ಲಿ ನೋಡಿದ್ದೀನಿ ಇದಕ್ಕೇನೋ ಒಂದು ಅಂತಾರೆ. ನಿಮ್ಗೇನಾದರೂ ಐಡಿಯಾ ಇತ್ತು ಅಂತಂದರೆ ಬೇಗ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಈ ಬಾಕ್ಸಲ್ಲಿ ಇರೋದೆಲ್ಲದೂ ಕೂಡ ನೆಕ್ಲೆಸ್, ಸ್ವಲ್ಪ ಗ್ರ್ಯಾಂಡಾಗಿರೋವಂಥದ್ದು ನೆಕ್ ಸೆಟ್ಸ್ ಮತ್ತು ಲಾಂಗ್ ಚೈನ್ ಥರ ಬಂದಿರುತ್ತಲ್ಲ, ಸೊ ಆ ಥರ ಟ್ರೆಡಿಷ್ನಲ್ ವಿಯರ್ಗೆ ಏನೇನು ಹಾಕೊತೀವೋ, ಸ್ಯಾರೀಸ್ಗೆ, ಲೆಹೆಂಗಾಗೆ, ಆ ಜ್ಯುವೆಲ್ರೀಸ್ ಇದರಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಬಾಕ್ಸ್ ಏನಪ್ಪ ಅಂತಂದರೆ ಓನ್ಲಿ ಇಯರಿಂಗ್ಸ್, ಎಲ್ಲ ರೀತಿ ಕಲರ್ಸ್ ಇರುವಂಥ ಇಯರಿಂಗ್ಸ್. ನನ್ನ ಮುಖ ಯಾಕೆ ಹಂಗೆ ಮಾಡ್ಕೊಂಡಿದ್ದೀನಿ ಅಂದರೆ ಇದನ್ನೆಲ್ಲ ನೋಡ್ತಾ ನನಗೆ ನಾನೇ ಬೈಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇಷ್ಟೆಲ್ಲ ಇದೆ, ಒಂದಿನೂ ಓಪನ್ ಮಾಡಿ ನೋಡಲ್ಲ, ಹಾಕೋಣಲ್ಲ ನೀನು ಅಂತೇಳಿ ನನಗೆ ನಾನೇ ಬೈಕೊತಿರ್ತೀನಿ. ಸೊ ನೋಡಿ, ಎಲ್ಲ ರೀತಿ ಡ್ರೆಸ್ಸಸ್ಗೆ ಮ್ಯಾಚ್ ಆಗೋ ರೀತಿ ಕಲರ್ಸ್ ಇಯರಿಂಗ್ಸ್ ಇದರಲ್ಲಿದೆ. ಸೊ ಈ ಬಾಕ್ಸ್ ಒಂದು, ಇದು ನ್ಯೂ ಒನ್, ರೀಸೆಂಟ್ಲಿ ನನ್ನ ಕಲೆಕ್ಷನ್ಸ್ಗೆ ಆ್ಯಡ್ ಆಗಿರೋದು. ಹಾಗೆ ಇದು ಮುಂಚೆ ಐ ಥಿಂಕ್ ಫಸ್ಟ್ ಪ್ರೆಗ್ನೆನ್ಸಿಲಿ ನನ್ನ ಗಂಡ 2 ಜ್ಯುವೆಲ್ರೀಸ್ನ ನನಗೆ ಹೇಳೇ ತರಿಸಿದ್ರು. ನಾನು ಸೇಮ್ ಜ್ಯುವೆಲ್ರೀಸ್ನ ಆರ್ಡ್ರ್ ಮಾಡಿ 3 ತರಿಸ್ಕೊಂಡಿದ್ರೆ. ಸೊ ಫೈನಲಿ 5 ಪೀಸಸ್ ಸುಕ್ಕಿ ಜ್ಯುವೆಲ್ರಿ ಅಂತ ಬರ್ತಿತ್ತು ಅವಾಗ ಫ್ಲಿಪ್ಕಾರ್ಟಲ್ಲಿ, ತುಂಬ ಫೇಮಸ್. ಸೊ ಆ ಜ್ಯುವೆಲ್ರೀಸ್ ಆಲ್ರೆಡಿ 5 ಸೆಟ್ಸ್ ನನ್ನ ಹತ್ರ ಇದ್ದಿದ್ದು. ಯಾವಾಗ ಫಸ್ಟ್ ಪ್ರೆಗ್ನೆನ್ಸಿ, ಅಲ್ಲಿಂದ ಇಲ್ಲಿವರೆಗೂ ಅದೇ ಶೈನಿನೆಸ್, ಅದೇ ಜ್ಯುವೆಲ್ರೀಸ್ ನನ್ನ ಹತ್ರ ಇನ್ನೂ ಹಾಗೆ ಇದೆ. ಇಟ್ಕೋಬೋದಾ ಯಾರಾದರೂ? ಮೇ ಬಿ ನೀವು ನಂತರ ಯಾರಾದರೂ ಸ್ಟೋರ್ ಮಾಡೋರಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಕೂಡ ಹಿಂಗೆ ಸ್ಟೋರ್ ಮಾಡ್ತೀನಿ ಅಂತೇಳಿ. ಹಾಗೆ ನನಗದು ಅವಾಗ ಒಂದು ಸ್ವಲ್ಪ ದಿನದ ಹಿಂದೆ ಒಂದು ಹುಚ್ಚಿತ್ತು, ಏನಪ್ಪ ಅಂದರೆ ಆಕ್ಸಿಡೈಸ್ಡ್ ಜ್ಯುವೆಲ್ರೀಸ್ ಹಾಕೋಬೇಕು, ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ಸೊ ಒನ್ ಟೈಮ್ ಹಾಕೋಬೇಕು ಅಂತ ಅನಿಸಿದ್ರೆ ಇಷ್ಟು ಸ್ಟೋರ್ ಮಾಡ್ತಿದ್ದೆ. ಅದು ಹೆಂಗೋ ಗೊತ್ತಿಲ್ಲ, ನಾನು ಅಂದ್ಕೊತಾ ಇದ್ದೆ, ಅದಾಗ ಅದೂ ಬರ್ತಾಯಿತ್ತು. ಸೊ ಅಂದರೆ ಹಳೆ ಚಾನಲ್ಗೆ ಕೊಲಾಬ್ರೇಷನ್ಗೆ ಬಂದಿರೋದೆಲ್ಲ ನಾನು ಹಾಗೆ ತುಂಬ ಚೆನ್ನಾಗಿ ಹಾಗೆ ಮೇಂಟೈನ್ ಮಾಡಿದ್ದೀನಿ. ಹಾಗಾಗಿ ಇಷ್ಟೊಂದು ಪೇರ್ಸ್ ಇದೆ ಅಷ್ಟೇ. ಸೊ ಇದರಲ್ಲಿ ಆಲ್ಮೋಸ್ಟ್ ನಾನು ದುಡ್ಡು ಕೊಟ್ಟು ತೊಗೊಂಡಿರೋವಂಥದ್ದು ಒಂದು 40% ಇರ್ಬೋದು, ಒಂದು 60% ನನಗೆ ಬಂದಿರೋ ಅಷ್ಟನ್ನು ಕೂಡ ಹಾಳು ಮಾಡ್ಕೊಳ್ದೇ ಇರೋ ರೀತಿ ಇಟ್ಕೊಂಡಿರೋದು. ಸೊ ಹಾಗೆ ಸ್ಟೋರೇಜ್ ಮಾಡಿದ್ದೀನಿ. ಹಾಗೆ ಇವಾಗ ನಾನೇನು ಬಾಕ್ಸ್ ತೋರಿಸಿದೆ ಅದ್ರ ಕಂಪ್ಲೀಟಾಗಿ ಆಕ್ಸಿಡೈಸ್ಡ್ ಜ್ಯುವೆಲ್ರೀಸ್ ಕಲೆಕ್ಷನ್, ಓನ್ಲಿ ಇಯರಿಂಗ್ಸ್, ಸರಗಳೆಲ್ಲ ಬೇರೆ ಬಾಕ್ಸಲ್ಲಿ ತೆಗೆದಿಟ್ಟಿದ್ದೀನಿ, ಇದಕ್ಕಿಂತ ಮುಂಚೆ ತೆಗೆದಿಟ್ಟಿದ್ದು. ಸೊ ಫೈನಲಿ ಎಲ್ಲದೂ ಕೂಡ ಬಾಕ್ಸಸ್ ಇಟ್ಟಾಯಿತು. ಅವಾಗ ಕೆಳಗಡೆ ನಿಮಗೇನು ಕಾಣಿಸ್ತಾ ಇದೆ ಅದಿಷ್ಟು ಕೂಡ ಜ್ಯುವೆಲ್ರಿನೇ. ಅಬ್ಬಾ, ಯಾರಿಗಾದ್ರು ಬೇಕಾ? ಅಡ್ರೆಸ್ ಸೆಂಡ್ ಮಾಡಿ ಕಳಿಸ್ತೀನಿ. ಹಾಗೆ ಇದು ಕೈಯಲ್ಲಿದೆಯಲ್ಲ, ಇದು ಮಾತ್ರ ಮೋಸ್ಟ್ ಫೇವ್ರೇಟೆಡ್, ರೀಸೆಂಟ್ಲಿ ಆ್ಯಡೆಡ್ ಒನ್ ಚೋಕರ್, ಸಿಂಪಲ್ ಚೋಕರ್, ನೆಕ್ ಸೆಟ್ ಅಂತ ಹೇಳ್ಬೋದು. ಚೋಕರ್ ಅಂದರೆ ಗ್ರ್ಯಾಂಡ್ ಚೋಕರ್ ಅಲ್ಲ, ಜಸ್ಟ್ ಪಲ್ಸ್ ಡಿಸೈನಲ್ಲಿ. ಇವತ್ತು ಇದನ್ನು ನೋಡಿದಾಗ ಅನಿಸಿದ್ದೇನು ಅಂತಂದರೆ ಆ್ಯಕ್ಚುಲಿ
ದೇವ್ರಿಗೆ ಹೋಗ್ತೀವಲ್ಲ ಮನೆ ದೇವ್ರಿಗೆ, ಅವಾಗ ಇದನ್ನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ. ಅದರಲ್ಲೂ ಈ ಸಮ್ಮರ್ ಇದರಲ್ಲಿ ನಾನು ಗ್ರ್ಯಾಂಡಾಗಿರೋದು ಹಾಕ್ಕೊಂಡು ಹೋಗೋಕ್ಕಂತೂ ಸಾಧ್ಯ ಇಲ್ಲದೆ ಇರೋದು, ಸಿಂಪಲ್ ಯಾವುದಾದ್ರು ಒಂದು ಡ್ರೆಸ್ಸು, ಅಂದರೆ ಹೋಗುವಾಗ ಡ್ರೆಸ್ ಹಾಕೊಂಡು ಹೋಗ್ತೀವಲ್ಲ, ಸೊ ಆವಾಗ ಇದನ್ನು ಹಾಕ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಸೊ ಪ್ಲ್ಯಾನ್ ಮಾಡಿದೆ ಹಾಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಸಿಂಪಲ್ಲಾಗಿದೆ. ಇಷ್ಟು ಸಿಂಪಲ್ಲಾಗಿದ್ದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಡ್ರೆಸ್ಸಸ್ಗಳ ಮೇಲೆ ಈ ಥರ ಓಕೆ, ಡಬಲ್ ಓಕೆ. ಹಾಗೆ ನಾವು ದೇವ್ರಿಗೆ ಹೊರಡ್ತಾ ಇರೋದು ತುಂಬ ಅಂದರೆ ತುಂಬ ಸ್ಪೆಷಲ್ ಡೇ ಕೂಡ ಹೌದು. ಅವತ್ತು ಆ ಒಂದು ಸ್ಪೆಷಲ್ ಸಂದರ್ಭ ಕೂಡ ಇಟ್ಕೊಂಡಿದ್ದೀವಿ. ಏನಂತ ಗೆಸ್ ಮಾಡ್ಬೋದಾ? ಸೊ ಮಾಡಿ ನೋಡೋಣ, ಗೆಸ್ ಮಾಡಿ. ಹಾಗೆ ಇದನ್ನು ಪ್ಯಾಕ್ ಮಾಡಿ ಇವಾಗ ಇಡ್ತಾ ಇದ್ದೀನಿ. ನಮ್ಮ ಮನೆಗೆ ಹೊಸ ನಾಯಿ ಮರಿ ಬಂದಿದೆ. ಇರೋ 3 ನಾಯಿ ಮರಿಗಳನ್ನೇ ಆಗ್ತಾಯಿಲ್ಲ ಮೇಂಟೈನ್ ಮಾಡೋಕ್ಕೆ, ಅದರಲ್ಲಿ ಇದೊಂದು. ಸೊ ನಮ್ಮ ಜಯಂತ್ ಯಾವಾಗೂ ಅಂತ ಇರ್ತಾರೆ, ನಮ್ಮ ಚಿಟ್ಟಿಗೆ ನಾಯಿ ಸಾಕಬೇಕು ಅಂದರೆ ತುಂಬ ಇಷ್ಟ. ಪಾಪ ಒಂದು ನಾಯಿ ತರೋಣ ಅಂತಂದಾಗ, ಅಪ್ಪ ಸುಮ್ಮಿರೋ, ನಮ್ಮ ಮನೇಲಿ ಆಲ್ರೆಡಿ 3 ನಾಯಿಗಳಿದೆ ಅಂತಿರ್ತಾರೆ. ಸೊ ಅದಕ್ಕೆ ಅಂದೆ ಅಷ್ಟೇ. ಆ್ಯಂಡ್ ಅದು ತಂದಿದ್ದಾರೆ ಇವತ್ತು ಬೆಳಗ್ಗೆ. ಸ್ವಲ್ಪ ಅಲ್ಲೇ ಜಾತ್ರೆ ಹತ್ರ ಹೋಗಿದ್ರಂತೆ ಹೂವೆಲ್ಲ ತರೋದಕ್ಕೆ. ತುಂಬ ನಿಯರೆಸ್ಟ್, ನಾವು ಸೆಂಟ್ರ್ ಆಫ್ ಸಿಟಿ ಇರೋದಲ್ವ, ಅವಾಗ ತೊಗೊಂಬಂದಿದ್ದಾರೆ ಜಯಂತ್. ಹಾಗೆ ನೋಡಿ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ನಾನು ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಿರಲಿಲ್ಲ. ಅಷ್ಟರೊಳಗಡೆ ಪುಟ್ಟಮ್ಮ ಎದ್ದು ಒಂದು ಸರಿ ಕಿರಿಕಿರಿ ಮಾಡಿ ಇವಾಗ ಹಾಲು ಕುಡಿದು ಮಲ್ಕೊಂಡಿದ್ದಾಳೆ. ಮತ್ತೆ ಸಂಜೆ ಟೈಮಿಂಗ್ಸಲ್ಲಿ ಜಯಂತ್ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಯಾಕೋ ಸ್ವಲ್ಪ ಮೈಂಡ್ ಆಫ್ ಆಗಿತ್ತು ಜಯಂತ್ ಅವ್ರದ್ದು. ಸೊ ಅರ್ಥ ಆಯ್ತು ನನಗೆ, ನಮಗೆ ಮೈಂಡ್ ಆಫ್ ಆಗಿದೆ ಅಂತಂದರೆ ಏನಾದರೂ ಒಂದು ಚಿಕ್ಕ ರೀಸನ್ ಬೇಕು ಕೂತ್ಕೊಂಡು ಮಾತಾಡೋದಕ್ಕೆ. ಹಾಗಾಗಿ ಅನಿಸ್ತು ನನಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನೇ ಬಂದು ಒಳಗಡೆ. ಅಡುಗೆ ಮನೆ ಹೆಂಗೂ ಫುಲ್ ಕಚಾಟಿ ಇತ್ತು. ಸೊ ಫಸ್ಟು ಕ್ಲೀನ್ ಮಾಡೋದು ಬೇಡ, ಹಂಗಂಗೆ ಎಲ್ಲ ತೆಗೆದಿಟ್ಟು ಕಾಫಿ ಮಾಡಿಕೊಟ್ಟು ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಬಂದು ಮಾಡ್ತಾಯಿದ್ದೀನಿ. ಕಾಫಿ ಕುಡಿಯೋಕ್ಕೆ ಸಂಜೆ ಏನಾಗಿರಲಿಲ್ಲ. ಇಟ್ಸ್ ಓಕೆ, ಒನ್ ಟೈಮ್ ಕುಡಿದ್ರೆ ಏನಾಗಲ್ಲ. ಅದರಲ್ಲೂ ಅಮ್ಮನ ಮನೆಯಲ್ಲಿ ಹೋದಾಗ ನಾನು ಪರ್ಸ್ನಲಿ ಕಾಫಿನ ತುಂಬ ಮಿಸ್ ಮಾಡ್ಕೊತೀನಿ. ಬರೀ ಟೀ ದಿನಕ್ಕೆ 3-4 ಸರಿ ಟೀ ಕುಡಿತಾ ಇರ್ತೀವಿ. ಅದಕ್ಕೆ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ, ಯಾವಾಗಪ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಸಂಜೆ ಆಯಿತು ಅಂತೇಳಿ. ಯಾಕೋ ಅನ್ನಿಸ್ತು ಅಂತೇಳಿ ಇಬ್ಬರು ಜೊತೆ ಕೂತ್ಕೊಂಡು ಕಾಫಿ ಕುಡಿದು ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಏನು ಗೊತ್ತಾ, ನಾವು ಕಾಫಿ ಮಾಡ್ಕೊಳ್ಳುವಾಗ ನಮ್ಮ ಚಿಟ್ಟಿ ಇರಬಾರ್ದು, ಇದ್ದ ಅಂತಂದರೆ ಅವನಿಗೂ ಕೂಡ ಕುಡಿಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ತುಂಬ ಕಡಿಮೆ ಕ್ವಾಂಟಿಟಿ ಕೊಡ್ತೀನಿ. ಸೊ ಏನಕ್ಕೆ ಅಂದರೆ ಅವನಿಗೆ ಒಂಥರ ಏನೋ ಕುಡಿತಾ ಅದನ್ನು ಸವಿತಾ ಏನೋ ಮಾತಾಡ್ಕೊತ ಒಂಥರ ಅದನ್ನು ಫೀಲ್ ಮಾಡ್ತಾನೆ ಅವನ್ನ, ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಹಾಗೆ ಕೊಡಲ್ಲ ಹೋಗು ಅಂತ ಅನ್ನೋದಕ್ಕಿಂತ ಸ್ವಲ್ಪ ಲೈಟಾಗಿ ಹಾಕ್ಕೊಡ್ತೀನಿ ಇರೋದ್ರಲ್ಲೇ. ನೋಡಿದ್ರೆ ನಾನು ಎಷ್ಟು ಉಳಿಸ್ದೆ ಅಷ್ಟು ಅಮ್ಮ ನನಗೆ ಇನ್ನೂ ಸ್ವಲ್ಪ ಹಾಕ್ಕೊಡು ಅಂತ ಕೇಳ್ತಿರ್ತಾನೆ. ಹಾಗೆ ಸ್ವಲ್ಪ ಕಡಿಮೆನೇ ಹಾಕ್ಕೊಟ್ಟಿರ್ತೀನಿ, ಮತ್ತು ಜಾಸ್ತಿ ಅಲ್ಲ. ಒಂದು ಟೀ ಕಪ್ಪಲ್ಲಿ ಒಂದು 1/4 ಭಾಗದಷ್ಟು ಹಾಕ್ಕೊಟ್ರೇ ಹೆಚ್ಚು. ಸೊ ಅಷ್ಟು ಕುಡಿಯೋಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತೀನಿ, ಬಿಕಾಸ್ ಕಾಫಿ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದೇ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಲೂ ಕೂಡ ಅನ್ನಿಸ್ತು ಇವತ್ತು. ಬಟ್ ಯಾಕೋ ಬೇಡ, ಮತ್ತು ಪಾಪು ಮಲಗಿದ್ದಾಳೆ, ಅಡುಗೆ ಒಂದು ಆಗಿದೆ, ಮತ್ತು ಸಂಜೆಗೆ ವೀಡಿಯೋಸ್ ಕೆಲಸ ಏನಾದರೂ ಇತ್ತು ಅಂತಂದರೆ ಮಾಡ್ಕೊಂಡ್ರೆ ಆಯಿತು. ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡಲಿ, ಆರಾಮಾಗಿದ್ದೀನಲ್ಲ, ನನಗೇನಷ್ಟು ಸ್ಟ್ರೆಸ್ ಅನ್ನಿಸ್ತಾ ಇಲ್ಲ ಅಂಥೇಳಿ ಪಾತ್ರೆ ತೊಳಿಬೇಕು ಅಂದ್ಕೊಂಡು, ಮತ್ತು ಅಡುಗೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೇಕಿತ್ತು. ನಾನು ಆಗ್ಲೇ ಹೇಳಿದ್ದೀನಿ ತುಂಬ ಧೂಳು ಅನ್ನಿಸ್ತಾ ಇದೆ ಅಂತೇಳಿ. ಸೊ ಹಂಗಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಪಾತ್ರೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮಿಂಚು ಮಲಗಿರ್ತಾಳೆ, ಅವಳು ಮಲ್ಕೊಂಡಿರೋದ್ರೊಳಗಡೆ ಈ ಥರದ್ದೆಲ್ಲ ಮುಗಿಸ್ಕೋಬೇಕು. ಮತ್ತು ಅವಳು ಎದ್ಲು ಅಂತಂದರೆ ಅವಳಿಗೊಂದು ಅಟ್ಲೀಸ್ಟ್ 20 ಮಿನಿಟ್ಸ್ ಅಂತ ಹೋಗುತ್ತೆ. ಸೊ ಹೆಂಗೆ ಅಂದರೆ ಹಾಲು ಕುಡಿಸ್ಬೇಕು, ಅದರಲ್ಲೂ ಎದ್ದ ತಕ್ಷಣ ಅವಳಿಗೆ ಹಾಲು ಕುಡಿಸ್ಬೇಕು, ಇಲ್ಲಾಂದರೆ ಜೋರಾಗಿ ಅಳ್ತಾಳೆ. ಸೊ ಕಂಪ್ಯಾರಿಸನ್ ಮಾಡಿದ್ರೆ, ಅಂದರೆ ಮಕ್ಕಳಿಗಿಬ್ರಿಗೂ, ದೊಡ್ಡ ಮಕ್ಕಳಿಗಿಬ್ರಿಗೂ ಕಂಪ್ಯಾರಿಸನ್ ಮಾಡಿದ್ರೆ ಇವಳು ಸ್ವಲ್ಪ ಜೋರಿದ್ದಾಳೆ. ಆ್ಯಂಡ್ ಬಜಾರಿ ಅಂತ ಕರೀತಾರೆ ನಮ್ಮಮ್ಮ. ಇವಳು ಅವರಿಬ್ರಿಗಿಂತ ಶಾರ್ಪು, ಅವರಿಬ್ರಿಗಿಂತ ಚುರುಕು, ಅವರಿಬ್ರಿಗಿಂತ ಜೋರು. ಸೊ ಹಿಂಗೆ ಹೇಳ್ತಿರ್ತಾರೆ. ಹಂಗಾಗಿ ಅವಳು ಎದ್ದೇಳೋದ್ರೊಳಗಡೆ ನಾನು ಇದನ್ನೆಲ್ಲ ಮಾಡ್ಕೊತೀನಿ. ಮತ್ತೆ ಅವಳು ಎದ್ಬಿಟ್ಲು ಅಂದರೆ ಅವಳಿಗೋಸ್ಕರ ಕಂಪ್ಲೀಟ್ ಟೈಮ್ ಹೋಗುತ್ತೆ. ಇನ್ನೇನು 4 ಗಂಟೆ 4:15 ಆದಾಗ ನಾನು ಕೂತ್ಕೊಂಡು ಫುಲ್ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಮಿಟ್ಟು ಏನು ಮಾಡಿದಾಳೆ ಅಂದರೆ ಹೋಗಿ ನೇಲ್ ಪಾಲಿಶ್ ತೊಗೊಂಬಂದು ಹಚ್ಚು ಅಂತೇಳಿ ನನಗೆ ಕೇಳ್ತಾ ಇದ್ಲು. ಅವರಪ್ಪ ಕರೆದು ಹಚ್ತಾ ಇದ್ದಾರೆ. ಸೊ ಈ ಥರದ್ದೆಲ್ಲ ತುಂಬ ಇಷ್ಟ ಆ್ಯಕ್ಚುಲಿ ಜಯಂತ್ಗೆ. ಈ ಥರದ್ದೆಲ್ಲ ಸಖತ್ ಎಂಜಾಯ್ ಮಾಡ್ತೀವಿ ನಾವು ಮನೇಲಿದ್ದಾಗ. ಚಿಕ್ಕ ಪುಟ್ಟ ಸಂತೋಷ ಖುಷಿಗಳೇನೇನಿದೆ ಮಕ್ಕಳಿಗೆ ಅದೆಲ್ಲ ಕೊಡಬೇಕು, ಎಂಜಾಯ್ ಮಾಡಬೇಕು, ಆಟ ಆಡಿಸ್ಬೇಕಂತೇಳಿ. ನಿಮ್ಮ ಮನೇಲೂ ಈ ಥರದ್ದು ಏನಾದರೂ ಸೀನ್ ನಡೆದ್ರೆ ಸೊ ನನಗೆ ಮೆನ್ಷನ್ ಮಾಡೋದು ಮರಿಬೇಡಿ, ಅಂದರೆ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಿಮ್ಗೆ ಹೇಳ್ತಾ ಇರ್ತೀನಿ, ಒಂಥರ ಭಾವನೆ ಇರುತ್ತೆ. ಅದು ನನಗೆ ಗೊತ್ತಾಗುತ್ತೆ. ಆದರೆ ಆ ಅನುಭವಿಸೋವಾಗ ಒಂಥರ ಫೀಲಿಂಗ್, ಅದು ಒಂಥರ ಮಜಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಒಂದು ಲೈವ್ ಮೂಮೆಂಟ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ, ಅದು ಇನ್ನೊಂಥರ ಖುಷಿನೇ. ಮಕ್ಕಳಿಗೆ ಏನಾದರೂ ಕಾಡಿಸ್ಕೊತ ಹೇಳ್ಕೊತ ನೋಡಿ, ತಂಗಿ ಆಚರಿಸ್ಕೊತಾ ಇದ್ದಾಳೆ, ಅಣ್ಣ ಕಾಡಿಸ್ತಾ ಇದ್ದಾನೆ. ನಮ್ಮಂಗೆ ಇವಳು ಈ ಥರ ಎಲ್ಲ ಕೇಳ್ತಾಳಲ್ಲ, ಅದು ಇನ್ನೂ ತುಂಬ ಇಷ್ಟ. ನೇಲ್ ಪಾಲಿಶ್ ಹಚ್ಚೋದು, ಕುಂಕುಮ ಹಚ್ಕೊಳ್ಳೋದು, ಆಮೇಲೆ ಹೀಗೆ ಜುಟ್ಟು ಹಾಕಿಸ್ಕೊಳ್ಳೋದು, ರೆಡಿ ಮಾಡಿಸ್ಕೊಳ್ಳೋದು, ಒಳ್ಳೆ ಡ್ರೆಸ್ ಕೇಳೋದು,
ಅದೆಲ್ಲ ಕೇಳ್ತಿರ್ತಾಳೆ ಅಮ್ಮಂಗೆ. ನಮಗೆ ತುಂಬ ಇಷ್ಟ ಆಗುತ್ತೆ ಅದೆಲ್ಲ. ಹಾಗೆ ಎಷ್ಟು ಚಂದ ಕೇಳೋದು ಕಲ್ತು ಬಿಡ್ತಾಳೆ ಅಂತೇಳಿ. ಹಾಗೆ ಇಲ್ಲಿ ನೋಡಿ ಈ ಪುಟಾಣಿ ಜೊತೆ ಸ್ವಲ್ಪ ಹೊತ್ತು ಟಮ್ಮಿ ಟೈಮ್ ಮಾಡಿಸ್ತಾ ಇದ್ದೀನಿ. ಹಾಲು ಕೂಡ ತುಂಬ ಹೊತ್ತಾಯಿತು. ಆಟಾಡ್ತಾ ಇದ್ಲು. ಫುಲ್ ಫನ್ ಟೈಮ್. 5 ಜನನು ಆಟಾಡ್ತಾ ಕೂತ್ಕೊಂಡಿದ್ದೀವಿ. ಹಾಗೆ ಪಾಪನ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ 2.5 ತಿಂಗಳಾಯಿತು. ಚೆಂಡು ಹೆಂಗೆ ನಿಲ್ಲಿಸ್ಕೊಂಡಿದ್ದಾಳೆ ನೋಡಿ, ಆಶ್ಚರ್ಯ ಅಲ್ಲ. ಹಾಗೆ ಇತ್ತೀಚೆಗೆ ಮಕ್ಕಳಿಗೆ ಬೇಗ ನಿಲ್ತಾ ಇದೆ ಅಂತ ಅನ್ಕೋಬೋದು. ಹಾಗೆ ಕೆಲವೊಬ್ಬ ಮಕ್ಕಳಿಗೆ ಸ್ವಲ್ಪ ಲೇಟಾಗಿ ಆಗುತ್ತೆ. ಇಟ್ಸ್ ಓಕೆ, ಯಾವಾಗಾದ್ರೂ ಪರವಾಗಿಲ್ಲ. ನಮ್ಮ ಚಿಟ್ಟಿಗೆ 3.5 ತಿಂಗಳು ಆಗಿತ್ತು ಕಂಪ್ಲೀಟ್. 4 ತಿಂಗಳು ಆಗೋಕ್ಕೆ ಬಂದಿತ್ತು. ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಏನಕ್ಕಪ್ಪ ಹಿಂಗಾಯಿತು, ಇವನಿಗೆ ಚೆಂಡು ನಿಲ್ಲುತ್ತೋ ಇಲ್ವೋ, ಯಾಕೆ ನನ್ನ ಮಗನಿಗೆ ಹಿಂಗಾಗ್ತಿದೆ. ಎಷ್ಟು ಜನನ ಕೇಳ್ತಿದ್ದೆ ಗೊತ್ತಾ ನಾನು, ಯಾವಾಗ ನಿಲ್ಲುತ್ತೋ ಇಲ್ವೋ ಅಂತೇಳಿ. ಆಮೇಲೆ ಮಿಟ್ಟುಗೆ ಎಕ್ಸಾಕ್ಟ್ಲಿ 3 ತಿಂಗಳಿಗೆ ನಿಂತಿದ್ದು. ಇವಳಿಗೆ ಇವಾಗ 2 ತಿಂಗಳಿಗೆ ನಿಂತಿದೆ ಅಂತ ಅಂದ್ಕೊಂಡು ನಾನು ಕೇರ್ಲೆಸ್ ಮಾಡ್ತಾಯಿಲ್ಲ. ಆಗಲಿ 3 ತಿಂಗಳು ಕೂಡ ಆಗಲಿ, ಅಲ್ಲಿವರೆಗೂ ಕಂಫರ್ಟಬಲಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಮೇಂಟೈನ್ ಮಾಡ್ತೀನಿ. ಬಟ್ ಚೆನ್ನಾಗಿ ಟಮ್ಮಿ ಟೈಮ್ ಮಾಡಿದಾಗ ಅವಳೆಲ್ಲ ಪ್ರತಿ ಸರಿನೂ ಚೆಂಡೆತ್ತಿ ಚೆನ್ನಾಗಿ ಆಟ ಆಡ್ತಿರ್ತಾಳೆ. ಖುಷಿ ಆಗುತ್ತೆ ನನಗೆ ನೋಡಿದಾಗೆಲ್ಲ. ಎಷ್ಟು ಹೆಲ್ತಿಯಾಗಿದ್ದಾಳಲ್ಲ, ಇಟ್ಸ್ ಓಕೆ ಗಾಡ್ ಗಿಫ್ಟ್ ಅದು ಅಂತೇಳಿ. ಹಾಗೆ ಮನೆಯೆಲ್ಲ ಪೂರ್ತಿ ಕಚಾಟಿ ಮಾಡಿ ಅಂಗಡಿಗೆ ಹೋಗಿದ್ರು. ಅವ್ರು ಹೋಗಿ ಬರೋದ್ರೊಳಗಡೆ ನೋಡಿ ಮನೆಯೆಲ್ಲ ಪೂರ್ತಿ ಕಸ ಹೊಡೆದು ನೀಟ್ ಇಟ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ಇದು ನೀಟ್ ಅಲ್ಲ, ಜಸ್ಟ್ ಕ್ಲೀನ್ ಅಷ್ಟೇ. ಐ ನೋ ದಟ್. ಸ್ವಲ್ಪ ನಾನು ಅವಾಗವಾಗ ಪದೇ ತೆಗ್ದಿಕ್ಕೋದು ತುಂಬ ಕಡಿಮೆ. ತೆಗೆದಿಕ್ಬೇಕು ಅಂತಂದರೆ ಒಂದೇ ಸರಿ ತೆಗ್ದಿಕ್ಬೇಕು ನನಗೆ. ಆ್ಯಂಡ್ ಪದೇ ಅದೇ ಒಂದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದರೆ ನನಗೆ ತುಂಬ ಚಿಕ್ಕ ಪುಟ್ಟ ಕೆಲಸಗಳೇ ಇರುತ್ತಲ್ಲ, ಹಾಗಾಗಿ ಅದನ್ನು ಹೇಟ್ ಮಾಡ್ತೀನಿ ಅಷ್ಟೇ. ಸೊ ನೋಡಿ ಮತ್ತೆ ಕಸ ಹೊಡೆದಿದ್ದೀನ, ಅದೇ ಬುಕ್ಸ್ಗಳು, ಅದೇ ಅಲ್ಡಾಟ ಮತ್ತು ಅದೇ ಆಟ. ಹಾಗಾಗಿ ನಾನು ತಲೆನೇ ಕೆಡ್ಸ್ಕೊಳ್ಳೋಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಆಡ್ತಿರ್ತಾರೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ನಾನು ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ. ನಮ್ಮ ಪುಟಾಣಿ ನನ್ನ ಜೊತೆ ಸೇರ್ಕೊಂಡು ವಾಯ್ಸ್ ಕೊಡ್ತಾ ಇದ್ದಾಳೆ. ಹಾಗೆ ರಾತ್ರಿಗೆ ಅಡುಗೆ ಅಂದರೆ ಅನ್ನ ಮತ್ತು ಎಗ್ ಬುರ್ಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅದಕ್ಕೆ ರೆಡಿ ಮಾಡ್ಕೊಂಡು ಎಗ್ ಬುರ್ಜ್ ಮಾಡಿಟ್ಟಿದ್ದೀನಿ. ಹಾಗೆ ಆ ಬುರ್ಜ್ನ ಸ್ವಲ್ಪ ಬಿಸಿ ಅನ್ನದಲ್ಲಿ ಹಾಕಿ ಮೆದ್ದಿಟ್ಟಿದ್ದೀನಿ. ಅಂದರೆ ಲೋಟ ತೊಗೊಂಡು ಅದನ್ನು ಮಸದ್ ಬಿಡ್ತೀನಿ ಮೆತ್ತಗಾಗೋ ಥರ. ಸೊ ಉಂಡೆ ಕಟ್ಟಿ ನೀಟಾಗಿ ಮಿಟ್ಟಿಗೆ ತಿನ್ನಿಸ್ಬೋದು ಅಂತೇಳಿ. ಯಾಕಂದರೆ ಅವಳು ಒಂದು ತುತ್ತು ತಿನ್ನೋದೇ ತುಂಬ ಹೊತ್ತಾಗಿ, ಹಾಗಾಗಿ ಈ ಥರ ಮಾಡಿಕೊಂಡು ತಿನ್ಸೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಮಿಟ್ಟುಗೆ ಊಟ ಮಾಡಿಸಿದ್ದಾಯಿತು. ಆ್ಯಂಡ್ ಚಿಟ್ಟಿಗೆ ಇವಾಗ ಅನ್ನ ಹಾಕ್ಕೊಟ್ಟಿದ್ದೀನಿ. ಅವನು ಊಟ ಮಾಡ್ತಾ ಇದ್ದಾನೆ ನೋಡಿ. ಊಟ ಮಾಡ್ತಿದ್ದಾನೆ. ನಾನು ನಿನ್ನೆ ನಮ್ಮ ಕಂದಮ್ಮ ಎದ್ದಿದ್ದಾಳೆ, ಹಾಗಾಗಿ ಅವಳ ಹತ್ರ ಇದ್ದೀನಿ. ಊಟ ಮಾಡಬೇಕಿನೇನು ಸ್ವಲ್ಪ ಹೊತ್ತು. ಜಯಂತ್ ಅವ್ರದ್ದು ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ಆಯಿತು ಅಂತಂದರೆ ಊಟ. ನೆಕ್ಸ್ಟ್ ಮೇಡಮ್ ಅವರು ಊಟ ಮಾಡಿ ಇವಾಗ ಹಾಲು ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಿದೀಯಾ? ಹಾಂ, ಅವಳು ಯಾವಾಗಲೂ ಮಲ್ಕೊಂಡೇ ಕುಡಿಯೋದು. ಸೊ ಹಾಲು ಕೊಟ್ಟರೆ ಯಾವುದೋ ಒಂದು ದಿಕ್ಕಲ್ಲಿ ಹೋಗಿ ಮಲ್ಕೊತಾಳೆ. ಅದನ್ನೆಲ್ಲ ಆಗಿರಲಿ ನೋಡಿ. ಸೊ ಅವಳಿಗದೇನೋ ಅಭ್ಯಾಸ, ಮಲ್ಕೊಂಡೇ ಕುಡಿತಾಳೆ, ಕಾಲ ಮೇಲೆ ಕಾಲು ಹಾಕೊಂಡು. ಇವಾಗ ಸ್ಟಾರ್ಟ್ ಮಾಡ್ತಾರೆ ಅದನ್ನ. ರಾಣಿ ಎದ್ದಿದ್ದಾಳೆ, ಆಟ ಆಡ್ತಿದ್ದಾಳೆ. ಇವಾಗ ಅವಳು ಎದ್ದ ತಕ್ಷಣ ಫೀಡಿಂಗ್ ಮಾಡಿಸ್ಬಿಡ್ಬೇಕು. ಒಂದು ಟೈಮ್ ಫೀಡಿಂಗ್ ಮಾಡಿಸಿ ಕೆಳಗೆ ಹಾಕಿದ್ದೀನಿ. ಸೊ ಮಲ್ಕೊಳ್ಳೋವರೆಗೂ ಇನ್ನೂ ಆಟ ಆಡಲಿ ಅಂತೇಳಿ, ಮತ್ತು ರಾತ್ರಿ ನಿದ್ದೆ ಕಡಿಮೆ ಮಾಡಿಬಿಡ್ತಾಳೆ ಅಂತೇಳಿ ಆಟ ಆಡ್ತಿದ್ದಾಳೆ. ನನ್ನನ್ನು ಬೇಗ ಹುಡುಕ್ಬಿಡ್ತಾಳೆ. ಮಿಂಚು ದಾಯ್ತಾ ಸೈಕಲ್ ಹೊಡೆಯೋದು ಕಲಿತಿದ್ದಾಳೆ ನಮ್ಮ ಮಿಂಚು ಪುಟಾಣಿ. ಮಿಂಚು ಮಕ್ಕಳನ್ನ ಆಟಾಡ್ಸ್ಕೊಂತ ಇವಾಗ ನಾನು ಜಯಂತ್ ಊಟ ಕೂತ್ಕೊಂಡಿದ್ದೀವಿ. ಅನ್ನ ಮತ್ತು ಸಾರು ಜೊತೆಲಿ ಸ್ವಲ್ಪ ಎಗ್ ಬುರ್ಜ್ ಇರಲಿ ಅಂತೇಳಿ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಅವರಿಬ್ಬರು ಆಟಾಡೋದು ನೋಡಿ, ಪಾಪು ನೋಡಿ ಹೆಂಗೆ ಆಟಾಡ್ತಾಳೆ ಒಂಥರ ನೋಡ್ಕೊತ ಚೆಂದ. ಇನ್ನೊಂದು ಸ್ವಲ್ಪ ದಿನ ಆದರೆ ನಾನು ಬರ್ತೀನಿ ಅಂತ ಹೇಳಿ ಅವ್ರ ಜೊತೆ ಹೋಗಿ ಆಟಾಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಇನ್ನೇನು ಇವಾಗ ಕಾಲೆತ್ಕೊಂಡು ನಾನು ಹೋಗ್ತೀನಿ ಅನ್ನೋ ಥರ ರಿಯಾಕ್ಷನ್ ಕೊಟ್ಕೊಂತ ಆಟ ಆಡ್ತಿರ್ತಾಳೆ. ಸಣ್ಣದಾಗಿ ಏನಾದರೂ ಮಾತಾಡ್ತಿರ್ತಾಳೆ. ಇವಾಗ ನಿಮಗೆ ವಾಯ್ಸ್ ಕೇಳ್ತಿದ್ದೆಲ್ಲ ಹಾಗೆ. ಅವಳು ಕಾಲೆತ್ಕೊಂಡು ಆಟಾಡೋದು ಅಂದರೆ ನನಗಂತೂ ತುಂಬ ಇಷ್ಟ. ನೋಡ್ಕೊತ ಹಾಗೆ ಇದ್ಬಿಡೋಣ ಅನಿಸುತ್ತೆ. ಇಬ್ಬರಿಗಿಂತ ಫಾರ್ವರ್ಡ್ ಇದ್ದಾಳೆ ಇವಳು. ಆ್ಯಕ್ಚುಲಿ ಬೇಗನೆ ಸ್ಟಾರ್ಟ್ ಮಾಡ್ತಿದ್ದಾಳೆ ಎಲ್ಲ. ಆಗಿ ಪಾಪು ಅಳ್ತಿದ್ಲು ಅಂತೇಳಿ ಸ್ವಲ್ಪ ಜಯಂತ್ ಅವ್ರು ಎತ್ಕೊಂಡಿದ್ರು. ಇವಳು ಹೆಂಗೆ ಕಲ್ತಿದ್ದಾಳೆ ಅಂದರೆ, ಆ್ಯಕ್ಚುಲಿ ನಾನು ಅಷ್ಟೇ ಎತ್ಕೊಂಡವಳನ್ನ ಸುಧಾರಿಸ್ಬೇಕು, ಹಂಗೆ ಕಲ್ತ್ಬಿಟ್ಟಿದ್ದಾಳೆ. ಅಮ್ಮ ಎತ್ಕೊಂಡ್ರು ಕೂಡ ಅಳ್ತಿದ್ದಾಳೆ ಯಾಕೋ. ನೋಡಿ ಅವ್ರ ಅಕ್ಕ ನೋಡ್ತಾ ಇದ್ದಾಳೆ, ಆಟ ಆಡ್ತಿದ್ದಾಳೆ. ಸೊ ಎಲ್ರದ್ದು ಊಟ ಆಯಿತು. ಎಲ್ರದ್ದು ಇವಾಗ ನಿದ್ದೆ ಟೈಮ್ ನಮ್ಮದು, ಹಾಗಾಗಿ ನಿದ್ದೆ ಮಾಡಬೇಕು. ಪುಟಾಣಿಗಳ ಜೊತೆ ಫುಲ್ ಟೈಮ್ ಹೀಗೆ ಹೋಯ್ತು ಇವತ್ತು. ನಾಳೆ ಮತ್ತೆ ಫ್ರೆಶ್ ಆಗಿ ಎದ್ದು ಮತ್ತೆ ಫ್ರೆಶ್ ಆಗಿ ರೆಡಿ ಆಗಿ ಲಾಗ್ ಮಾಡಬೇಕು ಮತ್ತೆ ಮಾರ್ನಿಂಗ್. ಆ್ಯಂಡ್ ಇವತ್ತಿಗೆ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಮಿಟ್ಟು ಬಾಯ್ ಮಾಡು. ಹ್ಯಾವ್ ಎ ನೈಸ್ ಡೇ. ಬಾ. Bye, have a nice day. Bye.